ಏಸಿ ಏಸಿ ಏನ್ ಬೇನಿಂದ ಅಯ್ಯ ನಾಷ್ಟಾ ಕೊಟ್ಟಿ ಚಾ ಕೊಡದೆ ಬಿಟ್ಟಲ್ಲ ಯಾಕ ಚಾಪ ಕೊಡಬಾರ್ದಂತ ರೈತನ ನಿನ್ ತಲೆಗ ಅಲ್ಲ ಮುಂಜಾನೆ ಎದ್ದು ಕೂಡ್ಲೆ ಕಲ್ಗಚ್ಚು ಕುಡ್ದಂಗ ಇಂತ ಹಂಡೆ ಗಂಟ್ಲೆ ಒಂದ್ ದೊಡ್ಡ ಕಪ್ನಾಗ ಚಾ ಹೀರಿರಿ ಮತ್ತಿನ್ನೇನ ಚಾ ನಿಮ್ಗ ನಾಷ್ಟಾ ಮಾಡಿ ಎಲ್ಲಿ ಅಡ್ಕೆ ಹಾಕೊಂಡ್ ಕುಂದ್ರಬಾರ್ದನ ನೋಡುವ ಮುಂಜಾನೆ ಎದ್ದು ಕೂಡಲೇ ಒಂದ್ ಕಪ್ ಚಾ ಬೇಕು ನನಗ ನಾಷ್ಟಾ ಆದ್ಮೇಲೆ ಒಂದ್ ಕಪ್ ಚಾ ಬೇಕು ನಡುವ ನನಗ ಒಂದ್ ಕಪ್ ಚಾ ಕುಡ್ದ ಅಭ್ಯಾಸ ಐತಿ ನೀನು ನಾಷ್ಟಾ ಆದ ಕೂಡಲೇ ನನಗೆ ಒಂದ್ ಕಪ್ ಚಾ ಕೊಟ್ಟಿಲ್ಲ ಅಂದ್ರೆ ನನ್ನ ತಲೆ ಓಡೋದಿಲ್ಲ ಬಡ ಬಡ ಚಾ ಕೊಟ್ಟಿ ಚಲೋ ನಾ ಎಲೆ ಅಡ್ಕಿ ಬೇರೆ ಹಾಕೋಬೇಕು ಅದೆಲ್ಲ ಇರ್ಲಿ ನನ್ನ ಹೆಸರು ಅಶ್ವಿನಿ ಅಂತೈತಿ ಚಂದಗಿ ಅಶ್ವಿನಿ ಅಂತ ಕರಿಬೇಕು ಅದೇನ ಅಸ್ಸಿ ಅಸ್ಸಿ ಅಂತ ಕರೆಯೋದು ಅಯ್ಯ ನಾ ಕರೆದ ಅಶಿ ಅಂತ ಕರಿತೀನಿ ನೀ ಏನದ ಅಸ್ಸಿ ಅಸ್ಸಿ ಅಂತಿದಿ ಅದ ಯಾ ಅಶ್ವಿನಿ ಬೇಡ ಯಾ ಅಸ್ಸಿನೂ ಬೇಡ ಅಶ್ವಿನಿ ಅಂತ ಕರೀರಿ ಸಾಕು ಹಿಂಗ ಮಾಡಿದ್ರೆ ಏನಿಲ್ಲ ಉಪಾಸ ಸಾಯಿಸ್ಬಿಡ್ತೀನಿ ಸರಿ ತಗೋ ಆತ ಏ ಅಶ್ವಿನಿ ಹೋಗ್ ಒಂದ್ ಕಪ್ ಚಾ ತಗೊಂಬ ನನ್ನ ಹೆಸರು ಇರೋದು ಎಷ್ಟು ಚಂದ ಅಶ್ವಿನಿ ಅಂತೈತಿ ಅದನ್ನ ಏನೇನೆಲ್ಲ ಹಿಡಿದು ಕರೀತಾರೋ ಏನೋ ನಮ್ಮ ಅವ್ಗೆ ಬಡ್ಕೊಂಡೆ ಚಂದಂದೊಂದು ಸಣ್ಣಕ್ಕೆ ಹೆಸರು ಇಡ್ಬೇಕಿತ್ತ ಬ್ಯಾಡ ಈಗಾರ ಹೆಸರು ಬದಲಾಯಿಸ್ರಿ ಅಂದ್ರೆ ಏನೇನ್ ಮಾಡಿದ್ರು ಬದಲಾಯಿಸ್ಲಿಲ್ಲ ಅಲ್ಲ ನನ್ನ ಹೆಸರು ಎಷ್ಟು ಚಂದಾಗಿ ಅಶ್ವಿನಿ ಅಂತೈತಿ ಇದು ಯಾವಾಗ ಇದ್ರ ಮಗನ ಜೊತೆ ನಾನು ನೋಡಕ್ ಬಂದು ಅಶ್ವಿನಿ ಅಶ್ವಿನಿ ಅಸ್ಸಿ ಅಸ್ಸಿ ಅಂತ ಕರೆಯೋದು ನೋಡಿ ನನ್ನ ಹೆಸರು ಮೇಲೆ ನನಗೆ ಜಿಗುಪ್ಸೆ ಬಂದ್ಬಿಡ್ತು ಅವಾಗಿಂದ ಅನ್ನಕತ್ತೀನಿ ನನ್ನ ಹೆಸರು ಬದಲಾಯಿಸ್ರಿ ಅಂತ ಯಾರು ಮಾತು ಕೇಳವಲ್ರು ನಮ್ಮ ಅವ್ವರ ಕೇಳ್ಬೇಕಾ ಬ್ಯಾಡ ಹೋಗ್ಲಿ ನನ್ನ ಗಂಟೆಗರ ಅಂತೆ ಮದುವೆ ಆಗೋ ಟೈಮ್ನಾಗ ಹೆಸರು ಬದಲಾಯಿಸ್ತಾರಲ್ರಿ ಹಂಗ ನನಗೊಂದು ಯಾವ್ದೋ ಸಣ್ಣ ಹೆಸರು ಇಟ್ಬಿಡ್ರಿ ನಿಮ್ಮ ಅವ್ವಗ ಚಂದಾಗಿ ಬಾಯಿ ತುಂಬಾ ಕರೆಯಾಕ್ ಬರ್ಬೇಕು ಆ ಹೆಸರು ಕೇಳಂಗಿರ್ಬೇಕಂತ ಎಲ್ಲಿ ಕೇಳ್ತಾರ ನನ್ನ ಮಾತು ಯಾರ್ಯಾರು ಕೇಳೋದಿಲ್ಲ ಎಷ್ಟಂತ ಬಡ್ಕೊಳ್ಳೋದು ಏನು ಅಲ್ಲೇ ಒಬ್ಬಕಿನ ಮಾತು ಹೇಳಿದ್ ಸಾಕ ಬಡನ ಚಾ ತಗೊಂಡ್ಬಂದ್ ಕೊಟ್ರ ನಮ್ ಕೆಲಸ ನಾವು ನೋಡ್ಕೊಂತೇವೆ ಸಾಕು ಇಂಥ ಮಾತಿಗೆ ಏನು ಕಮ್ಮಿ ಇಲ್ಲ ಮೊದ್ಲು ನನ್ನ ಹೆಸರು ಅಶ್ವಿನಿ ಅಂತ ಕರೆಯೋದು ಕಲೀರಿ ಸಾಕು ಆಮೇಲೆ ಮುಂದಿಂದು ಯವ್ವ ಏನೋ ಒಂದಿಟ್ಟು ನಾಲ್ಗಿ ಹೊಳ್ತತಿ ಹಂಗ ಸರಿ ಬರಂಗಿಲ್ಲ ನನಗ ಪೂರ್ತಿ ನಿನ್ನ ಹೆಸರು ಕರೆಯಾಕ ಅಶಿ ಅಂತ ಕರಿತೇನೆ ತಗೋ ಏನ್ ಆಗಂಗಿಲ್ಲ ಅದು ಚಂದ ಐತಿ ಪ್ರೀತಿಯಿಂದ ಕರ್ದಂಗ ಆಕೇತಿ ನೀವು ನಿಮ್ ಪ್ರೀತಿನೂ ಬೇಡ ನಿಮ್ ಸಿಟ್ಟು ಬೇಡ ನಿಮ್ ಪ್ರೀತಿ ನಿಮ್ಮಂತಲ್ಲ ಇಡ್ರಿ ಚಂದಾಗಿ ಅಶ್ವಿನಿ ಅಂತ ಕರೀರಿ ಬೇಡ ಅಂತಂದ್ರೆ ಬೇರೆ ಏನಾರ ಹೆಸರಿಟ್ಟು ಕರೀರಿ ಯಾಸಿ ಪಸ್ಸಿ ಅಂತ ಮಾತ್ರ ಕರೆಯಕ್ ಹೋಗ್ಬೇಡ್ರಿ ತಗೋ ಹೋಗ ಸೊಸೆ ಅಂತಾನ ಕರಿತೇನೆ ಹೋಗ ಅದರ ಇನ್ನು ಕೇಳಕ್ ಒಂದ್ ಪಾಡಿ ಚಂದ ಅನಿಸ್ತೈತಿ ಸೊಸೆ ಅಂತಾನ ಕರೀರಿ ಹೋಗೋಗ ಸೊಸೆಯ ನನ್ ಸೊಸೆ ಮುದ್ದು ಹೋಗಿ ಚಾ ತೊಂಬೋ ಇದ್ಯಾಕ ಬಾಳ ಆತು ಅಲ್ಲ ನನಗೆ ಇದ್ರ ಹೆಸರು ಚಂದ ಕರೆಯಕ್ ಬರಂಗಿಲ್ಲ ಆದ್ರೂ ಕರೆಯೋದೇನು ಅಸಹ್ಯ ಇಲ್ಲ ಹೆಂಗ್ ಮಾಡ್ತಾಳ ನೋಡಿಕಿ ನಾನು ಹೇಳಿದ್ನೆ ಇವ್ರವ್ಗ ಹೆಸರಿಡಂತ ಹೇಳಿ ಇವ್ರವ್ ಇಟ್ರ ನಾ ಏನ್ ಮಾಡ್ಲಿ ನಾನು ಮದುವೆ ಆದ್ಮೇಲೆ ಬದಲಾಯಿಸ್ಬೇಕು ಅಂತ ಅನ್ಕೊಂಡೆ ಆದ್ರೆ ಏನ್ ಮಾಡ್ಲಿ ಆ ಪಂಡಿತರು ಗಂಡ ಹೆಂಡತಿಗ ಹೆಸರು ಹೊಂದೈತಿ ಏನು ಬದಲಾಯಿಸ್ಬೇಡ್ರಿ ಇದ ಹೆಸರು ಇರ್ಲಿ ಹುಟ್ಟಿದ ಹೆಸರೇ ಚಂದ ಐತಿ ಬದಲಾಯಿಸೋದೇನು ಬೇಡ ಅಂದ್ರು ನಾನು ಬದಲಾಯಿಸ್ಲಿಲ್ಲಪ್ಪ ನೋಡಿದ್ರಿ ಈ ನಮ್ಮಿ ನನ್ನ ಹತ್ರ ಜಗಳಕ್ಕೆ ನಿಲ್ತಾ ನೋಡು ಆ ಹೆಸರಿಂದ ನನ್ನ ಜೊತೆ ಜಗಳ ಹಾಕತ್ ಬಿಟ್ಟೆ ತಿಕ್ಕಿಗೂ ನನಗೂ ಅತ್ತಿ ಸೊಸಿ ಯಾವ್ದಕ್ಕರ ಜಗಳ ಆಡ್ತಾರಂತ ನಮ್ಮ ಮನೆಯಾಗ ಹೆಸರಿನ ವಿಷಯದಕ್ಕೆ ಜಗಳ ನನ್ ಮಗ ಬರ್ಲಿ ಮೊದ್ಲು ಹೋಗಿದ್ರ ಹೆಸರು ಬದಲಾಯಿಸ್ಕೊಂಬ ಅಂತೇನೆ ಎದಕ್ ಬೇಕು ಇಲ್ಲಾಂದ್ರೆ ನಾನ ಒಂದ್ ಹೆಸರು ಇಟ್ಬಿಡ್ತೇನೆ ಇದಕ್ಕೆ ಏ ತಂದೆನ ಚಾ ಮರಿಯಕ್ಕೆ ಇಲ್ಲಿ ನೋಡ್ರಿ ನಾ ಸುಮ್ಮನದನ ತಂದೇಳಿ ಏನಾರ ಕರೆದ್ರೆ ನಾ ಮಾತ್ರ ಸುಮ್ಮನಿರಂಗಿಲ್ಲ ತಗೋರಿ ಮುಂಜಾನಿದ್ರ ಚಾ ಹಿಗ್ಗದ ಸುಮ್ನ ಕುಡ್ದು ಒಂದ್ ಕಡೆ ಬಿದ್ಕೋರಿ ಸಾಕು ಮಧ್ಯಾಹ್ನ ಅಡಿಗೆ ಆದ್ಮೇಲೆ ಮಾಡಿ ಊಟಕ್ಕೆ ಹಾಕ್ತೀನಿ ಅಲ್ಲಿವರೆಗೂ ಸುಮ್ನ ಕುಂತು ಏನಾಯ್ತದ ಮಾಡ್ಕೊರಿ ತಗೋರಿ ತಂಬಾಯಿಲ್ ಒಂದಿಟರ ಅತ್ತೆನ ಮರ್ಯಾದಿಲ್ಲ ನಿನಗ ಅತ್ತೆನ ಮರ್ಯಾದೆ ಇದ್ದಿದ್ದಕ್ಕ ಹೊತ್ತೊತ್ತಿಗ ಮಾಡಿ ಹಾಕಕತ್ತೇನಿ ನನ್ ಜಾಗದಾಗ ಬೇರೆ ಯಾವ ಕೆರೆ ಇದ್ದಿದ್ರೆ ಇಷ್ಟೊತ್ತಿಗ ನಿಮ್ ಕಾಟಕ್ಕ ಓಡೆ ಹೋಗಿದ್ಲು ಮನಿ ಬಿಟ್ಟು ಗೊತ್ತೈತಿ ನಿನ್ ಜಾಗದಾಗ ಬೇರೆ ಯಾವ ಕೆರೆ ಇದ್ದಿಲ್ಲ ಅಂದ್ರೆ ಇಷ್ಟೊತ್ತಿಗ ನನ್ ಪಾದ ತೊಳೆದು ನೀರ್ ಕುಡಿತಿದ್ಲು ಅಷ್ಟು ಚಂದ ನೋಡ್ಕೊಂತೇನೆ ನಾನು ಗೊತ್ತೈತ್ ತಗೋರಿ ಅಯ್ಯ ನಿನಗೇನ್ ಕಡಿಮೆ ಆಗೈತಾ ಇಡೀ ಮನಿ ಚುಕ್ಕಾಣಿನ ನೀನ್ ಹಿಡಿದಿದಿ ಮತ್ತಿನ್ನೇನ ನಾ ಏನಾರ ಎದಕ್ಕರ ನಿನಗೆ ಬ್ಯಾಡ ಅಂತನೇನ ಒಂದು ಮುಂಜಾನೆ ಕೆಲಸ ಮುಗಿಸ್ ಓದಕಿ ಸಂಜೆ ಆದ್ರೂ ಬರೋದಿಲ್ವಾ ನಾನೇನ ಬೇರೆಯವ್ರಂಗ ನನ್ ಸೊಸಿ ಹಂಗ್ ಮಾಡಿದ್ಲು ಹಿಂಗ್ ಮಾಡಿಲ್ಲ ಅಂತೇಳಿ ನಿನ್ ಗಂಡನ ಮುಂದೆ ಫಿರ್ಯಾದಿ ಹೇಳ್ತೇನೆ ಒಂದು ಪಾಡಿಗೆ ಹಂಗ್ ಮಾಡಿದ್ರು ನನಗ ವಾಸಿ ಇತ್ತು ಯಾಕಂತ ಅಂದ್ರ ಮಾತಾಡಕ್ ದಾರಿ ಹಾಕಿತ್ತು ಹಿಂಗ ಮಾಡಿ ಮುದುಕಿ ನೀ ಬಾರಿ ಅದಿಯಾ ಮತ್ತ ನಿನ್ನಿದ್ರೊಳಗ್ ನೀ ಹುಷಾರಿಲ್ಲೇ ಜಾರ್ಕೋತಿ ನೋಡು ನೀನು ಕಮ್ಮಿ ಇಲ್ ತಗೋ ಸಾಕು ಇಷ್ಟೆಲ್ಲ ಮಾತಾಡ್ತೀರಿ ನಿಮ್ ಮಗ ಬರ್ತಾನಲ್ಲ ಬಂದಾಗ ನನಗೊಂದು ಚಲೋ ಸೀರೆ ಕೊಡ್ಸಂತ ಹೇಳ್ರಿ ಸೀರೆ ಮೊನ್ನೆನು ದೀಪಾವಳಿ ತಗೊಂಡ್ಯಲ್ಲ ಎಲ್ಲ ಹಬ್ಬಕ್ಕೂ ತಗೊಂಡಿದಿ ಮತ್ ಈಗೆಂತದ್ ಸೀರೆದು ಅಷ್ಟಾಕೊಂದು ಕಪಾಟ್ ತುಂಬ್ಯಾವು ಸೀರೆ ಮತ್ ಸೀರೆ ಬೇಕಾ ನಿನಗ ಎಲ್ಲೇ ಮೊನ್ನೆ ದೀಪಾವಳಿಯಾಗ ಸಾದಾ ಸೀರೆ ಕೊಡ್ಸಿರಿ ಏನದು ಮನ್ಯಾಗ ಉಟ್ಕೊಳಕ್ಕೂ ಲಾಯಕ್ಕಿಲ್ಲ ಅಂತ ಸೀರೆ ಐತಿ ಮತ್ ಇವ್ರಿಗ ಚಲೋ ಸೀರೆ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡ್ರಿ ಸೀರೆ ಬೇಕಂದ್ರೆ ಸೀರೆ ಬೇಕು ಅಲ್ಲ ನನ್ ಮಗ 3 ಹೊತ್ತು ನಿನಗ ಸೀರೆ ಕೊಡ್ಸ್ಕೊಂತ ಕುತ್ಕೊಂಡ್ರ ನನ್ ಮಗಳು ಬರ್ತಾಳ ಮುಂದಿನ ವಾರ ಅಕ್ಕಿಗೇನ್ ಕೊಡಿಸ್ಬೇಕು ಪಾಪದ ಬಂದಾಗೊಮ್ಮೆ ಏನು ಕೊಡ್ಸಂಗೇ ಇಲ್ಲ ಯವಿ ಯಾಕ ಮುದುಕಿ ಎದಕ್ಕೆ ನಿನ್ ಬ್ಯಾಗ್ ಅಷ್ಟು ಸುಳ್ಳು ಹೇಳ್ತಿದ್ದಿ ನಿನ್ ಮಗಳು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರ್ತಾನೆ ಇರ್ತಾಳ ಬಂದಾಗೊಮ್ಮೆ 1000 ರೂಪಾಯಿ ಸೀರೆ ಇಲ್ದಂಗ ಹೋಗಂಗಿಲ್ಲ ಮತ್ತೆ ಮ್ಯಾಲ ಇಂತ ಮಾತು ಬೇರೆನಾ ಯಾವ ಮಾತಿಂದ ಸೀರೆ ಕೊಡ್ಸ್ಕೊಳಲ್ಲ ಅಂತ ಹೇಳ್ತಿದ್ದೆ ನೀನು ಅಯ್ಯೋಯ್ಯೋ ನಿನ್ ಬಾಯಿಗೆ ರೊಟ್ಟಿ ಹಾಕ ಏನ ನೀನು ನನ್ ಮಗಳ ಮೇಲೆ ಅಪವಾದ ಹಾಕ್ತೇನ ನನ್ ಮಗಳು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬರ್ತಾಳನ ಮತ್ತಕಿ ಬಂದಾಗೊಮ್ಮೆ 1000 ರೂಪಾಯಿ ಸೀರೆ ಕೊಡ್ಸ್ ಕಳಿಸ್ತೀರನ ನೀವು ಪಾಪ ನನ್ ಮಗಳು ಬರದ ವರ್ಷಕ್ಕೊಮ್ಮೆ ಬರ್ತೈತಿ ಅದು ಏನೋ ಒಂದ್ 400-500 ರೂಪಾಯಿ ಸೀರೆ ಕೊಡ್ಸಿ ಕೈ ತೊಳ್ಕೊಂಡ್ಬಿಡ್ತೀರಿ ಏನ್ ದೊಡ್ಡ ಹಂಗ ಇನ್ನೂ ನೀ ಹೇಳ್ದಂಗ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬಂದಿದ್ರ ಅದಕ್ಕೆ 1 ಕಪ್ ಚಾ ಮಾಡಿ ಹಾಕ್ತಿದ್ದಿಲ್ ತಗೋ ನೀನು ಮುದುಕಿ ನೀ ಹಿಂಗ ಮಾಡ ನಿನ್ ಕೊಲೆನ ಮಾಡ್ಬಿಡ್ತೀನಿ ನನಗೇನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡಿಯಾನ ದೀಡ್ ಪಂಡಿತಿ ಹೋಗಲ್ಲೇ ಸೀರೆ ಹುಚ್ಚಿಬಿಟ್ಟು ನಿನ್ ಮಗ ಏನ ಕೇಳಕತ್ತಾನ ಕೇಳ ಹೋಗು ನನಗ್ ಗೊತ್ತೈತಿ ಏನ ಯವ್ವ ಮುಂದಿನ ವಾರ ನನ್ ಬರ್ತಡೇ ಬಂತಲ್ಬೇ ಆಯ್ತು ಅದಕ್ಕೇನಾತ ಮತ್ತ ನನಗ್ ಹೊಸ ಅರ್ಬಿ ಕೊಡಿಸ್ಬೇ
ನನ್ನ ದೋಸ್ತರೆಲ್ಲರೂ ಹೊಸ ಹೊಸ ಅರ್ಬಿ ಹಾಕೊಂಡು ಅಡ್ಡಾಡ್ತಾರ ಬರ್ತಡೇ ದಿವಸ. ನೀನ್ ಒಳ್ಳೆ ನಾನು ಹುಟ್ಟಿದ ಹಬ್ಬದ ದಿವಸನೂ ಒಂದು ಹೊಸ ಅರ್ಬಿ ಕೊಡ್ಸಂಗಿಲ್ಲ ಅಂತಿದಿ. ಅಯ್ಯೋಯ್ಯೋ ನಿಮ್ಗೇನಾಗೈತ್ರ ತಾಯಿ ಮಗಗ ಮೊನ್ನೆ ಏನು ಆಕಿನೂ ಚಲೋ ಸೀರೆ ತಗೊಂಡಾಳ, ನೀನು ಚಲೋ ಅರ್ಬಿ ತಗೊಂಡಿದ್ದಿ ಹಬ್ಬಕ್ಕ. ಮತ್ತೀಗ ಹಬ್ಬಕ್ಕ ಈಗ ಯಾ ಹಬ್ಬ ಬಂದೈತಂತ ಹೇಳಿ ಅರ್ಬಿ ಕೇಳಾಕತ್ತೀರಿ ಇಬ್ರು? ಯಮ್ಮ ನನ್ ಹುಟ್ಟಿದ ಹಬ್ಬ ಬಂದೈತಿ ಬೇ, ನನ್ ಹುಟ್ಟಿದ ಹಬ್ಬಕ್ಕೂ ಹೊಸ ಅರ್ಬಿ ಹಾಕೋಬಾರ್ದೇನ? ಅಲ್ಲಲೇ ಹುಟ್ಟಿದ ಹಬ್ಬಕ್ಕ ಮೊನ್ನೆ ದೀಪಾವಳಿ ತಗೊಂಡಿದ್ದ ಹಾಕೋ, ಅದನ್ನ ಎಷ್ಟು ಸರಿ ಹಾಕೊಂಡಿದ್ದಿ? ಹಬ್ಬದ ದಿವಸ ಒಂದ್ ಹಾಕೊಂಡು ಹೋಗಿಪ್ಪ, ಅದನ್ನ ಹಾಕೋ, ಏನಾಗಂಗಿಲ್ಲ. ಯಮ್ಮ ನೀ ಸುಮ್ನಿರ, ಬಾಳ ಮಾತಾಡ್ಬೇಡ. ನಾನು ಅವನ ಹತ್ರ ಕೇಳಾತೀನಿ, ನಿನ್ನ ಹತ್ರ ಕೇಳಾತಿಲ್ಲ. ಹೋಗೋಗ್, ನಿಮ್ಮವ್ ಕೊಡ್ಸಿದ್ರ ತಗೋ. ಯವ್ವ ಯಾವಾಗ ಕೊಡಿಸ್ತಿದ್ದೆ? ನನ್ನ ಹತ್ರ ಎಲ್ಲದವ ರೊಕ್ಕ. ನಾನ ಈಗ ಸೀರೆ ಬೇಕಂತ ಹೇಳಿ ನಿಮ್ಮ ಅಪ್ಪನ ಹತ್ರ ಕೊಡಿಸ್ಕೋಬೇಕಂತ ಹೇಳಿ ನಾನು ಅನ್ಕೊಂಡ್ರೆ ನೀನ್ ಇಂದೊಂದು ಅರ್ಬಿದೊಂದು ಕೊಕ್ಕಿಡಕ ಬಂದೆಲ್ಲ. ಏನ್ ಬೇವ ನೀ ಯಾವಾಗಿದ್ರು ಸೀರೆ ಅಂತಿರ್ತಿಯಲ್ಲ, ಯಾಕ ನಿನಗೇನ್ ಹೊಟ್ಟಿ ಉರಿಲ್ಲ? ಇಷ್ಟು ತನ ಆ ಮುದುಕಿ ಕಾಟಾತಿ, ಈಗ ನಿಂದ ಕಾಟಾತಲ್ಲ ನನಗ. ಅದೆಲ್ಲ ನನಗೆ ಗೊತ್ತಿಲ್ಲ ನೋಡ್ಬೇ ಯವ್ವ. ನನ್ನ ಬರ್ತಡೇಕಂತೂ ನನಗ ಚಲೋ ಅರ್ಬಿ ಬೇಕು. ಆಮೇಲೆ ಸಾಲಾಗಿ ಸರಿ ನಾ ಇಷ್ಟಿಗೂ ಚಾಕ್ಲೇಟ್ ಕೊಡ್ಬೇಕು ನೋಡು. ಏನು ಇಡೀ ಸಾಲಿಗೆ ಚಾಕ್ಲೇಟ್ ಕೊಡ್ತೀಯ ನೀನು? ಯಾಕ ನಮ್ಮ ಸಾಲಾಗಿ ಎಲ್ಲಾರು ನಮ್ಮ ದೋಸ್ತರು ಒಂದೊಂದು ಚಾಕ್ಲೇಟ್ ತಂದು ಕೊಟ್ಟಾಗ ಇನ್ನೊಂದು ಇಸ್ಕೊಂಡ್ಬರ್ಬೇಕಾ? ಬೇಡ ನಾನು ತಿಂತಿದ್ದೆ ಅಂತಂದ್ರೆ ಜಗಳ ಆಡ್ತಿದ್ದಿ. ಈಗ ನಾ ಕೊಡ್ಬೇಕಂತಂದ್ರೆ ನಿನ್ ಕುತ್ತಿಗೆ ಬಂತೇನ? ನೋಡ್ಬೇ ನನಗೆ ಚಾಕ್ಲೇಟು ಬೇಕು, ಡ್ರೆಸ್ಸು ಕೊಡಿಸ್ಬೇಕು ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೇ ಬಿಡ್ತೇ ನಿನಗೆ ಬಿಟ್ಟಿದ್ದು. ನನ್ನ ಹಂತಲ್ ರೊಕ್ಕಿಲ್ಪ, ನಿಮ್ಮ ಅಪ್ಪನ ಹತ್ರ ಕೇಳ. ಏನ್ ತಾಯಿ ಮಗ ಅರ್ಬಿ ಅಂತಂದ್ರೆ ಬಡ್ಕೊಂತೀರಪ್ಪ. ಬೇ ಒಂದ್ ಕೆಲಸ ಮಾಡ, ನೀನೇ ಅರ್ಬಿ ಕೊಡಿಸ್ಬಿಡು. ನನ್ನಂತಲ್ಲಿ ಎಲ್ಲದಾವಲ್ಲ ರೊಕ್ಕ. ಯಮ್ಮ ನಿನ್ನಂತಲ್ ರೊಕ್ಕಿಲ್ಲ ಅಂದ್ರೆ ನಾ ನಂಬ್ತೇನ? ಅದ ಅವತ್ತ ಅತ್ತಿ ಬಂದಾಗ 2000ದ ನೋಟ್ ತೆಗೆದು ಕೊಡಾಕತ್ತಿದ್ದಿ ನೋಡು. 2000 ರೂಪಾಯಿ ನೋಟ್ ಎಲ್ಲಿ ಕೊಡ್ಲಲ್ಲ ನಾನು? ಈಗ ಕೈಗೆ ಸಿಕ್ಕರೆ ಸಿಗಾಕತ್ತವನ 2000 ರೂಪಾಯಿ ನೋಟ್. ಅಂದ್ರ 500 ರೂ 4 ತೆಗೆದು ಅತ್ತಿ ಕೈಗೆ ಇಡಾಕತ್ತಿದ್ದಿ ಅವತ್ತ. ನಾ ಬಂದ್ ಕೂಡ್ಲೆ ನನ್ನ ಕೈಯಾಗ 2 ರೂಪಾಯಿ ಕೊಟ್ಟು ಹೋಗು, ಇದು ನಿಮ್ಮ ಅವನೊಂದು ಹೇಳ್ಬೇಡ ಅಂತಂದೇಳಿ ಚಾಕ್ಲೇಟ್ ತಗೊಂಡ್ ತಿಂದು ಹೋಗಂತಂದೇಳಿ ಹಗರ್ಕ ಅಲ್ಲೇ ಸಮಾಧಾನ ಮಾಡಿ ಕಳಿಸ್ಲಿಲ್ಲ? ಇಲ್ಲ ಅವತ್ತ ನಿಮ್ಮ ಅತ್ತಿ ಬಂದಾಗ 2000 ರೂಪಾಯಿ ರೊಕ್ಕ ಕೊಡ್ಲಾ ನಿಮ್ಮ ಅಜ್ಜಿಕಿಗ? ಹ್ಞೂ ಯವ್ವ, ಅಷ್ಟ ಅಲ್ಲ ನಿನ್ ಮುಂದೆ ಹೇಳ್ಬೇಡ ಅಂತಂದ ಹೇಳಿ ಈಕಿ ಅಮ್ಮ ದಾಳಲ್ಲ ನನ್ನ ಕೈಯಾಗ 2 ರೂಪಾಯಿ ಕೊಟ್ಲ ಚಾಕ್ಲೇಟ್ ತಗೊಂಡ್ ತಿಂದು ಹೋಗಂತ ಹೇಳಿ. ಎಲ್ಲಾ ಮುದುಕಿ, ಘಾಟಿ ಮುದುಕಿ. ಹೌದಲ್ ಬೇಯಮ್ಮ, ಯಾಕೆ ಸುಳ್ಳು ಹೇಳ್ತಿದ್ದೆ? ನೀನ ಸುಳ್ಳು ಹೇಳಬಾರ್ದಂತಿದ್ದಿ, ಮತ್ ನೋಡಿದ್ರೆ ನೀನ ಸುಳ್ಳು ಹೇಳಾಗ್ತಿಲ್ಲ. ಯಾಕ ಲೇ ನನ್ನ ಕಡೆಯಿಂದ ಎಲ್ಲಿಂದ ಬರ್ಬೇಕ್ಲೇ ರೊಕ್ಕ? ಎಲ್ಲಿಂದ ಬರ್ಬೇಕು ಅನ್ಕೊಂತಾನ ಮಗಳಿಗೆ ಒಳಗಿಂದ ಒಳಗ ಸಾಲ ಹಾಕಕತ್ತಿರ್ಲ, ಮತ್ತೆ 2000 ರೂಪಾಯಿ ಎಲ್ಲಿಂದ ಬಂದವು? ಅಯ್ಯ ಅದ ನನ್ನ ಕೈಯಾಗ ಕಿಟ್ಕೊಳಕ್ ಕೊಟ್ಟಿದ್ಲು ಅವ ರೊಕ್ಕವು. ಹೌದಾ? ಹಾಗಾದ್ರೆ ಇವ್ನ ಕೈಗೆ ಯಾಕೆ 2 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಗೋ ಅಂತಂದೇಳಿ ಸಮಾಧಾನ ಮಾಡಿದ್ರಿ? ಅಯ್ಯ ಅವಾಗ ಇವ ಬಂದು ನಿನ್ ಮುಂದೆ ಹೇಳ್ತಿದ್ದ, ಅವಾಗ ನೀ ಬಂದು ನನ್ನ ಮಗಳಿಗೆ ಜಗಳ ಮಾಡ್ತಿದ್ದಿ. ಪಾಪ ಅದು ತನ್ನ ರೊಕ್ಕ ನನ್ನ ಕೈಯಾಗ ಕೊಟ್ಟು ನಿನ್ನ ಹತ್ರ ಅನಿಸ್ಕೊಂಡು ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಇನ್ನೊಮ್ಮೆ ಈ ಮನೆಗೆ ಬರಲ್ಲ ಅಂತಂದೇಳಿ ಹೋಗ್ಬೇಕಿತ್ತನ. ಅದಕ್ಕೆ ಹಂಗೆ ಹೇಳಿದ್ನಪ್ಪ. ನಡೆಸ್ರಿ ತಾಯಿ ಮಗಳಿಗೆ ಎಷ್ಟು ನಡೆಸ್ತೀರಿ ನಾನು ನೋಡ್ತೇನೆ. ಈಗ ಹುಡುಗ ಒಂದ್ ಜೊತೆ ಅರಬಿ ಕೊಡ್ಸಂತಂದ್ರೆ ಇಷ್ಟು ನಾಟಕ ಮಾಡಕತ್ತೀರಿ. ಯಮ್ಮ ಕೊಡಿಸ್ಬೇ? ನಾ ಎಲ್ಲಿಂದ ಕೊಡಿಸ್ಲಲ್ಲ ನಿನಗೆ ಅರ್ಬಿ? ನನ್ನ ಹತ್ರ ಏನ್ ರೊಕ್ಕದವೇನ? ನಿಮ್ಮ ಅಪ್ಪನಂಗ ನಾ ರೊಕ್ಕ ದುಡ್ಯಾಕ ಹೊರಗೆ ಹೋಗ್ತೀನಿ? ಏನನ್ಗ ನಿಮ್ಮ ಅವನಂಗ ಗೃಹಲಕ್ಷ್ಮಿ ರೊಕ್ಕ ಬರ್ತೈತಿ ಮನೆಗೆ ತಿಂಗಳ 2,000 ರೂಪಾಯಿ. ಹೋಗಲ್ ನಿಮ್ಮ ಅವನಂತಲೇ ರೊಕ್ಕ ಇರ್ತಾವ, ಅಕ್ಕಿನಂತಲೇ ರೊಕ್ಕ ಇಸ್ಕೊಂಡು ನಿನ್ಗೆ ಎಂತದ್ ಬೇಕಂತದ ಅರ್ಬಿ ತಗೊಂಡು ಚಾಕ್ಲೇಟರ ತಗೋ, ಪಾಕ್ಲೇಟರ ತಗೋ, ಏನಾರ ತಗೋ. ಇಡೀ ಸಾಲಿಗರ ಹಂಚು, ಇಲ್ಲ ಇಡೀ ಊರಿಗರ ಹಂಚು, ನನಗೇನ್ ಆಗ್ಬೇಕಾಗೈತಿ? ಅವ್ವ ಕೊಡ್ಬೇ ಅವ್ವ, ಏನೋ ಗೃಹಲಕ್ಷ್ಮಿ ರೊಕ್ಕ ಅದಾವಂತಲ್ಲ ನೀನು ಅಂತಲೇ ತಿಂಗಳ 2,000 ರೂಪಾಯಿ ತಗೋತಿಬೇ. ಒಂದರ ಅರ್ಬಿ ಕೊಡಿಸ್ಬೇ. ಏನ ತಿಂಗಳ 2,000 ರೂಪಾಯಿನ ಯಾರು ಹೇಳಿದ್ರಪ್ಪ ನಿನಗ? ಅದ ಈಗಿನ ಸರ್ಕಾರ ಕೊಡಕತ್ತಲ್ಬೇ, ನುಡಿದಂತೆ ನಡೆದಿದ್ದೇವೆ. ಆ ಸರ್ಕಾರ 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ ಅಂತಂದೇಳಿ ರೊಕ್ಕ ಕೊಡಕತ್ತಿಲ್ಲ ಏನ್ಬೇ? ಮತ್ತ ಕರೆಂಟ್ ಬಿಲ್ ಉಳಿಸಾಕತ್ತಿದಿ, ಬಸ್ ಫ್ರೀ ಐತಿ, ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಬೇಯವ್ವ. ನಿಮ್ಗೆಲ್ಲ ಎಷ್ಟು ಸವಲತ್ತು ಮಾಡ್ಕೊಟ್ಟಾರ. ಭಾಡ್ಯಾ ಹುಚ್ಚ ಭಾಡ್ಯಾ, ಆ 2,000 ರೂಪಾಯಿ ನನಗೆ ತಿಂಗಳ ಬರಕತ್ತಂತ ತಿಳ್ಕೊಂಡೇನ? ಏನ ಅವಾಗ ಒಂದ್ 4 ತಿಂಗಳು ಕೊಟ್ಟಂಗ್ ಮಾಡಿದ್ರ ಮೂಗಿಗೆ ತುಪ್ಪ ಒರೆಸ್ದಂಗ್ ಒರೆಸಿ ಎಲ್ಲಾರ ಕಣ್ಣಿಗೂ ಕಣ್ಣು ಕೆಸರಾಗೋಂಗ್ 2,000 ರೂಪಾಯಿ ಕೊಟ್ರು. ಈಗ ಏನು ಇಲ್ಲ, ಏನೋ ಒಂದಿಟ್ಟು ಚೂರು ರೂಪಾಯಿ ಗಂಡನ ಕೈಯಾಗಿಂದ 200-300 ರೂಪಾಯಿ ಅವಾಗ ಇವಾಗ ಯಾವಾಗಾರ ರೊಕ್ಕ ಸಿಕ್ತಿತ್ತು. ಇವ್ರದ್ದು 2,000 ರೂಪಾಯಿ ಬರಾಕತ್ ಕೂಡ್ಲೆ ನಾವು ಒಳ್ಳೆ ದಿಮಾಕ್ ಮಾಡಿದ್ವಿ. ಆ ಸಿಕ್ತಿದ್ ಪುಡಿಗಾಸಿಗೂ ಹೊಡ್ತು ಬಿತ್ತು ನೋಡ್. ಆ ಕಡೆ 2,000 ರೂಪಾಯಿ ಇಲ್ಲ, ಈ ಕಡೆ ನಿಮ್ಮಪ್ಪ ಎಷ್ಟೆಷ್ಟು ಅಟ್ಟು ಕೊಡ್ತಿದ್ನಪ್ಪ ರೊಕ್ಕ, ಅದಕ್ಕೂ ಕಲ್ಬಿತ್ತು. ಅದ್ರಾಗ ಈ ಮುದಿಕೆಂದು ನಮ್ಮ ಮನಿನ ಗುಡಿಸಿ ಗುಂದಾಂತರ ಮಾಡಕ್ ನಿಂತು ಬಿಟ್ಟೈತಿ. ನಾ ಎಲ್ಲಿ ಮಾಡತ್ತೆ ನಾಸಿ? ನಿಮ್ಮ ಬಾಯಿ ಮುಚ್ಚಿರ ಏನಂತೀರಿ? ಈಗ ಈ ಮನ್ಯಾಗ ಮಾಡಿ ಹಾಕಾಕ ನಾವು ಬೇಕಿದ್ದೇನೆ. ಆದ್ರೆ ಏನಾರ ಕೇಳಿದ್ರ ಮಾತ್ರ ಕೊಡ್ಸಕ್ ಯಾರು ತಯಾರಿಲ್ಲ. ಏನಾರ ಕೇಳಿದ್ರ 2,000 ರೂಪಾಯಿ ಬರ್ತದಲ್ಲ, ಅದ್ರ ತಗೋ. ಏನ್ ದೊಡ್ಡ 20,000 ರೂಪಾಯಿ ಮಾಡ್ದಂಗ್ ಮಾಡ್ತಾರ. ಆ 2,000 ರೂಪಾಯಿನ ಒಂದ್ 4-5 ತಿಂಗಳು ಕೊಟ್ಟಂಗ್ ಮಾಡಿದ್ರು. ಆಮೇಲೆ ಏನೇನು ಇಲ್ಲ, ನಡಕ್ ನೆನಪಾದಾಗೊಮ್ಮೆ ಎಲ್ಲ ಸೇರಿ ಹಾಕ್ತಿದ್ರು. ಅದೊಂದಿಟ್ಟು ಕಣ್ ಕೆಸರಾತ. ಈಗಂತೂ ಅದ್ರ ಸುದ್ದಿನೇ ಇಲ್ಲ, ನುಂಗಿ ನೀರ್ ಕುಡಿದು ಬಿಟ್ಟಾರ. ಎಲ್ಲ ನೀವು ಹೆಣ್ಮಕ್ಳು ಮಾಡಿದ್ ಬೇ. ನಿಮ್ಗೆ ಯಾರು ಓಟ್ ಹಾಕಂದ್ರ? ಖರೆ ಹೇಳಾಸಿ, ನೀವ್ ಓಟ್ ಹಾಕಿದ್ದೇನ? ಇಲ್ಲಪ್ಪ, ನಾನೇನು ಓಟ್ ಹಾಕಿದ್ದಿಲ್ಲ. ಹಂಗಂತಂದೇಳಿ ಅವ್ರೇನು ಓಟ್ ಹಾಕ್ದವ್ರಿಗೆ ಅಷ್ಟೇ ಅಂತಂದೇಳಿ ಅಂದಿದ್ರನ. ಎಲ್ಲಾರ್ಗು ಮಾಡ್ಸಿದ್ರು, ನಾನು ಕೊಡ್ಕೊಂಡೆ ಅಷ್ಟೇ. ಆದ್ರೂ ಬಹಳ ಮೋಸ ಅಲ್ಬೇ ನೀನು. ಓಟ್ ಹಾಕಿಲ್ಲ ಅಂತಂದ್ರೆ ನೀನ್ ಯಾಕೆ ತಗೊಂಡಿ? ಅಯ್ಯ ನಿಂದೊಳ್ಳೆ ಕತಿ ಚಲೋ ಆತ್ ಬಿಡಪ್ಪ. ಅವ್ರು ನನಗೆ ಯಾರು ಓಟ್ ಹಾಕ್ತೀರಿ ಅವ್ರಿಗೆ ಅಷ್ಟೇ 2,000 ರೂಪಾಯಿ ಕೊಡ್ತೇನಿ, ಇದು ಫ್ರೀ ಕೊಡ್ತೇನಿ, ಅದು ಫ್ರೀ ಕೊಡ್ತೇನಿ ಅಂದಿದ್ರನ. ಎಲ್ಲಾರ್ಗು ಸೇರಿ ಹೇಳಿದ್ರೆ ಹೌದಲ್ಲ. ಆಮೇಲೆ ತಮ್ಗೆ ಹೆಂಗ್ ಬೇಕು ಹಂಗಂಗ ಎಲ್ಲ ಮಾತನ್ನು ತಿರ್ಚಿದ್ರು. ಇದ್ರೊಳಗ ಒಂದೇನ ನಮಗ್ ಒಂಚೂರು ಸಿಕ್ತಿತ್ತು, 2,000 ರೂಪಾಯಿ ಬಂತು, ಏನೋ ಅಪ್ಲೈ ಮಾಡಿದೆ ಅಂತ ಹೇಳಿ. ನಾನ್ ಸ್ವಲ್ಪ ಶಾಣೆ ಇದ್ದಿದ್ದಕ್ಕ ಇನ್ನೂ ಒಂದಿಷ್ಟು ಆಜು ಬಾಜು ಹೆಂಗಸರಿಗೂ ಕೊಡ್ಸಿದೆ. ಆದ್ರ ಅದಕ್ಕೂ ಕಲ್ ಹಾಕ್ಬಿಟ್ರಲ್ಲ. ಈಗ ಒಂದಿಟ್ಟು ಅಕ್ಕಿ ಪಕ್ಕಿಯರ ಬರ್ತಿದ್ವು, ಇವ್ರಿಗೆ ಮಾರಿ ಅವನು ರೊಕ್ಕ ಮಾಡ್ಕೊಂತಿದ್ದೆ. ಎಲ್ಲದಕ್ಕೂ ಕೊಕ್ಕಿ ಬಿದ್ದು ಬಿಡ್ತು ನೋಡ್. ನಿಮ್ಮಪ್ಪ ಅವಾಗ ಒಂದಿಟ್ಟು ಜರ್ನ ರೊಕ್ಕ ಇರ್ತಿದ್ನ, ಅದಕ್ಕೂ ಸಹಿತ ಈಗ ಕಲ್ ಹಾಕಿದ. ನನ್ ಮಗನ್ ರೊಕ್ಕ ಬೇರೆ ಕದಿತಿದ್ದೇನ ಚಿನಕಿ? ಮತ್ತ ನಿನ್ ಮಗ ರೊಕ್ಕ ಕೊಡ್ತಿದ್ನೇನ್ಬೇ?
ಮತ್ ಮನಿಗೆ ಅದು ಇದು ಸಾಮಾನ್ ತಂದು ಹಾಕ್ಬೇಕಂತಂದ್ರೆ ಎಲ್ಲಿಂದ ತಂದು ಹಾಕ್ಬೇಕಿತ್ತು ನಾನೇ ದುಡ್ಯಾಕ್ ಹೋಗ್ತೇನೆ ಏನೋ 2,000 ರೂಪಾಯಿ ಕೊಡ್ತಿದ್ರು ಅದ್ರಾಗ ಒಂದಿಟ್ಟು ಮನಿಗೆ ಸಾಮಾನ್ ತಂದು ಹಾಕಿದೆ. ಈಗ ಅನ್ಸಾತೈತಿ ನಾ ಒಂದಿಟ್ಟು ಕೂಡಿಟ್ಟು ಚಲೋ ಸೀರೆನಾರ ತಗೊಳ್ಳಿಲ್ಲ. ತಿಂಗಳ ಕೊಡ್ತಾರ ಬಿಡು. ನುಡಿದಂತೆ ನಡೆದಿದ್ದೇವೆ, ನಮ್ಮದು ಆ ಸರ್ಕಾರ, ನಮ್ಮದು ಈ ಸರ್ಕಾರ ಅಂತಂದ ಹೇಳಿ ನಮ್ಮ ಮೇಲೆ ನಂಬಿಕೆ ಇದೆಯಾ? ಹಾಗಾದ್ರೆ ಓಟ್ ಹಾಕಿ. ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ನಿಮಗೇನು ಬೇಕು ಅದನ್ನು ನಡೆಸಿಕೊಡುವ ಸರ್ಕಾರ ಅಂತಂದ ಹೇಳಿ ಎಲ್ಲಾರ್ಗು ತಲೆಗ ಮಂಕ್ ಬೂದಿ ಎರಚಿ ಓಟ್ ಹಾಕಿಸ್ಕೊಂಡು ಗೆದ್ದು ಬಂದ್ರೆ ಖರೆ ಈಗ ಹಗೂರ್ಕ ಸದ್ದಿಲ್ದ ಸೈಡಿ ಸರಿಯಾಕತ್ತಾರ. ಆ ಕರೆಂಟ್ ಬಿಲ್ಲರ ಪೂರ್ತಿ ಕೊಡ್ತಾರ 200 ಯೂನಿಟ್ ಅಂತಂದೇಳಿ, ಅದು ಫುಲ್ ಫ್ರೀ ಇಲ್ಲಪ್ಪ, 200 ಯೂನಿಟ್ ಅಂತಂದೇಳಿ ಹೆಸರಿಗಷ್ಟೇ. ಮತ್ತು ತಿಂಗಳ ಬರೋದು ಕರೆಂಟ್ ಬಿಲ್ ಬರದ. ಈ ಕಡೆ ಫ್ರೀ ಮಾಡಿದ್ರು, ಆ ಕಡೆ ಯಾರು ಕರೆಂಟ್ ಬಿಲ್ ಕಟ್ಟಬೇಕಲ್ಲ ಅವ್ರಿಗೆಲ್ಲ ಡಬಲ್ ಮಾಡಿದ್ರು. ಮತ್ತಿನ್ನೇನು ಫ್ರೀ ಕೊಟ್ಟಂಗಾತವ ಲಡ್ದು. ಯವ್ವ ನೀ ಎಲ್ಲೆಲ್ಲಾರ ಮಾತು ಒಯ್ಬೇಡ್ಬೆ, ನನಗ್ ಒಟ್ಟು ನೀ ಅರ್ಬಿ ಕೊಡಿಸ್ಬೇಕು ನೋಡು. ಆತ್ ಹೋಗ್ಲಾ, ಖರೇನ ಕೊಡಿಸ್ತಿದ್ದೆ. ನಿಮ್ಮಪ್ಪ ಬರ್ಲಿ ಮಾತಾಡಿ ಕೊಡಿಸ್ತೇನೆ ಹೋಗು. ಶೈಲಕಾರ ಯಾರದು ಶೈಲಾ ಅಂತ ಕರೆಯಕತ್ತಾರ ನಿಂಗ? ಅದು ನಮ್ ಫ್ರೆಂಡ್ ಅಶ್ವಿನಿ ಅಲ್ಲ ನಿನ್ನ ಹೆಸರು, ಅದೇನ್ ಶೈಲಾ ಅಂತ? ಅವ್ರಿಗೂ ನಿಮ್ಮಂಗ ಒಂದು ಈಟ ಮತಿ ಭ್ರಮಣೆ ಆಗೈತಿ. ನಿಮಗ ಅಶ್ವಿನಿ ಅನ್ನಕ್ ಬರಲ್ಲ, ಹಂಗ ಅವ್ರಿಗೆ ಅಶ್ವಿನಿ ಅನ್ನಕ್ ಬರಲ್ಲ, ಅದಕ್ಕೆ ಶೈಲಾ ಅಂತ ಕರೀತಾರ. ಶೈಲಕಾ ಯಾರದು ಬರ್ರಿ ಒಳಗ? ಶೈಲಕಾ ನಾನು ಆಶಾ. ಅಯ್ಯ ಆಶಾ ಬಾರ, ನನ್ನ ಹೆಸರು ಶೈಲಾ ಅಲ್ಲವ ಅಶ್ವಿನಿ. ಹೌದ್ರಿ ಅಕ್ಕ, ಅದು ನಮ್ಮ ಅಕ್ಕೋಬೇಕಿ ನೋಡಕ್ಕ ನಿಮ್ಮಂಗ ಇದ್ರ ಅವ್ರಿಗೆ ನಾವು ಶೈಲಕಾ ಅಂತಿದ್ವಿ, ಆದ್ರೆ ಈಗಕಿ ಇಲ್ಲ. ಅದಕ್ಕ ಆಕಿನ ಹೆಸರು ನೆನಪಿನ ಅರ್ಥವಾಗಿ ಈಕಿಗ ಶೈಲಾ ಅಂತ ಕರೆಯಕತ್ತೀಯೇನೋ ನೀ? ಹ್ಞೂ ಬೇಯಮ್ಮ. ಹೋಗ್ಲಿ ಬಿಡು, ನೀನ್ ಹೆಂಗ್ ಬೇಕಂತ ಕರಿವಂತಿ. ಶೈಲಾ ಅಂತ ಬಾಯಿ ತುಂಬಾ ಚಂದ ಈ ಕರಿತಿಯಲ್ಲ ಬಿಡು, ಪ್ರೀತಿ ಬರ್ತತಿ. ನಮ್ಮ ಮನ್ಯಾಗಿನಂಗ ಈ ಮುದುಕಿಯಂಗ ಅಸ್ಸಿ ಅಸ್ಸಿ ಅನ್ನಂಗಿಲ್ಲ. ಬಾರ ಆಶಾ ಕುಂದ್ರ ಬಾ. ಅನ್ನಂಗ ಎದಕ್ ಬಂದಿದ್ದು? ಅದಕ್ಕ ನಮ್ಮ ಮಹಿಳಾ ಮಂಡಳದಿಂದ ಎಲ್ಲಾರ್ಗೂ ಒಂದು ಸ್ಪರ್ಧೆ ಅಂತಂದು ಹೇಳಿ ಇಟ್ಟಾರ. ಸ್ಪರ್ಧೆನ? ಎಂತ ಸ್ಪರ್ಧೆನ? ಅದಕ್ಕ ಅಂದ್ರ ಈಗ ಒಂದೊಂದು ಮನೆಯಿಂದ ಒಂದೊಂದು ಜೋಡಿ ಬಂದು ಆಟ ಆಡ್ಬೇಕು. ಯಾರು ಗೆಲ್ತಾರಲ್ಲ ಅವ್ರಿಗೆ ನಮ್ಮ ಮೇಡಮ್ ಅವ್ರು ಅದಾರಲ್ಲ ಅವರು 10,000 ರೂಪಾಯಿ ಕೊಡ್ತಾರಂತಕ್ಕ. ಏನು 10,000 ರೂಪಾಯಿ ಕೊಡ್ತಾರಂತ ಗೆದ್ದವ್ರಿಗೆ? ಅಲ್ಲ ಅದಕ್ಕೆ ನೀ ಯಾಕೆ ನನ್ನ ಕರೆಕ್ಟ್ ಬಂದಿಲ್ಲ? ಅದು ಏನಿಲ್ಲಕ್ಕ, ನಿನಗೆ ಒಂದು ಸ್ವಲ್ಪ ಇಡೀ ಊರಾಗ ಎಲ್ಲಾರ ಹತ್ರನು ಚಲೋ ಐತಲ್ಲ, ಎಲ್ಲಾರ ಹತ್ರ ಫ್ರೆಂಡ್ಶಿಪ್, ಹಾಗಾಗಿ ನೀವು ಒಂದು ಸ್ವಲ್ಪ ಎಲ್ಲಾರನ್ನೂ ಕರೆದು ಒಂದು ಸ್ವಲ್ಪ ಜಾಯಿನ್ ಮಾಡ್ಸ. ಅವತ್ತ ಮಹಿಳಾ ಮಂಡಳ ಓಪನ್ ಆದಾಗ ಎಲ್ಲ ಹೆಣ್ಮಕ್ಳನ್ನು ನೀನ ಕರ್ಕೊಂಬಂದು ಸೇರಿಸಿದ್ದಲ್ಲ, ಅದಕ್ಕೆ ನಮ್ಮ ಮೇಡಮ್ ನಿನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾನು ನೀನ ನೋಡ್ಕೋಬೇಕಂತ ಹೇಳಾರ. ನೀನು ಬೇಕಂದ್ರೆ ಪಾರ್ಟಿಸಿಪೇಟ್ ಮಾಡಪ್ಪ, ನೀನು ನಿಮ್ಮ ಮನೆಯವ್ರು ಬೇಕಂದ್ರೆ ಪಾರ್ಟಿಸಿಪೇಟ್ ಮಾಡ್ರಿ, ನಂದೇನು ಇದು ಇಲ್ಲ. ಯಾರು ಫಸ್ಟ್ ಬರ್ತಾರಲ್ಲ ಅವ್ರಿಗೆ 1ನೇ ಬಹುಮಾನ 10,000 ರೂಪಾಯಿ ಅಕ್ಕ, 2ನೇ ಬಹುಮಾನ 5,000, 3ನೇ ಬಹುಮಾನ 1,000. ಹೌದಾ? ಚಲೋ ಹತ್ತಕೊಂಗಂದ್ರೆ ಎಷ್ಟು ಜನ ಆಡ್ಬೇಕು? ಅದು ಎಷ್ಟರ ಆಗ್ಲಕ್ಕ, ನಮ್ಮ ಮೇಡಮ್ ಅವ್ರ ಮಗಂದು ಬರ್ತಡೇ ಐತಂತಕ್ಕ, ಹಾಗಾಗಿ ಆ ಇದಕ್ಕೆ ಬರ್ತಡೇಕ್ಕೆ ಅವರು ಈ ಮಹಿಳಾ ಮಂಡಳದೊಳಗಡೆ ಇರುವಂಥ ಸದಸ್ಯರಿಗೆ ಹಿಂಗೆ ಸ್ಪರ್ಧೆ ಇಟ್ಟು ಯಾರು ಪ್ರೈಸ್ ಬರ್ತೈತಲ್ಲ ಅವ್ರಿಗೆ ಕೊಟ್ಟು ಅದನ್ನ ಆ ರೀತಿಯಾಗಿ ಆಚರಿಸ್ಬೇಕಂತಂದೇಳಿ ಖುಷಿ ಪಡಾತಾರ ಅವರು. ಅವ್ರಿಗೇನು ರೊಕ್ಕಕ್ಕೇನು ಕಮ್ಮಿ ಆಗೈತಕ್ಕ. ಆಮೇಲೆ ಅವ್ರ ಮನೆಯವರು ಹಂಗೆ ಆ ಕಡೆ ಈ ಕಡೆ ಅವ್ರಿಗೆ ಕ್ಲಬ್ ಅಲ್ಲೆಲ್ಲ ಅಂತ ಹೋಗ್ತಾರಲ್ಲ, ಅಲ್ಲೇನೇನೋ ಕಾಂಪಿಟೇಷನ್ ಇಟ್ಟು ಅದ್ರೊಳಗೂ ಪ್ರೈಸ್ ಕೊಡತ್ತಾರಕ್ಕ. ಅದಕ್ಕೆ ನನಗೆ ನಿಂದ ನೆನಪಂತ, ಹಾಗಾದ್ರೆ ನಿನಗೆ ಹೇಳಿದ್ರೆ ಉಪಯೋಗ ಆಕೈತಿ ಅಂತಂದೇಳಿ ಬಂದೇನಿ. ಅಕ್ಕ ಸೇರಿಸ್ತಿಲ್ಲ ಎಲ್ಲಾರನು? ಆತ್ ತಗೋ ಆಶಾ, ನಿನ್ ಕೆಲಸ ಆದಂಗ ಆತಂತಿಕೋ. ಆದ್ರೆ ಒಂದಿದ್ದು ಅಕ್ಕ ಇಲ್ಲೇ. ಏನದು? ಅದು ಒಬ್ರಿಗೆ 800 ರೂಪಾಯಿ ಎಂಟ್ರೆನ್ಸ್ ಫೀ. ಯವ್ವ 800 ರೂಪಾಯಿನಾ? ಯವ್ವ ನಮ್ಮೂರಾಗ ಯಾರು ಬರಂಗಿಲ್ಲ ತಗೋ, ಸುಮ್ಮನೆ ನೀನು ವಾಪಸ್ ಹೋಗೋದು ಆಸೆ ಅನಿಸ್ತತಿ. 800 ರೂಪಾಯಿ ಅಂದ್ರೆ ಯಾರು ಕೊಡ್ತಾರ ಹೋಗ? ಅಯ್ಯ ಅಕ್ಕ, ನಾ 800 ಅಂದಿದ್ದೆ ಅಲ್ಲ, 200. ಅಯ್ಯ ಬಿತ್ರಿ 800 ಅಂದಿಗ್ ಮತ್ತೆ 200 ಅಂತೇನ? ಅಯ್ಯೋ ಅಕ್ಕ, ಬಾಯ್ ತಪ್ಪಿ 800 ಅಂದೇನವ, ನನಗೆ ಗೊತ್ತಿಲ್ಲ, ಅರೆ 200. ಹೌದಾ? ಸರಿ ತಗೊಂಡು ಕೇಳಿ ನೋಡ್ತೇನೆ. ಆದ್ರೂ ಡೌಟ್ ಅವ, ನಿನಗೆ ಗೊತ್ತಲ್ಲ ನಮ್ಮ ಊರಾಗಿನ ಪರಿಸ್ಥಿತಿ. ಅಕ್ಕ ಅವ್ರಿಗೆ ಹೇಳು, ಗೆದ್ರ 10,000 ರೂಪಾಯಿ, ಆಮೇಲೆ 2ನೇ ಪ್ರೈಸು 5,000 ರೂಪಾಯಿ, 3ನೇ ಬಹುಮಾನ 1,000 ರೂಪಾಯಿ. ಅಷ್ಟೇ ಅಲ್ಲ, ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡ್ತಾರ. ಈಗ ಅವ್ರು 200 ರೂಪಾಯಿ ಕೊಟ್ಟು ಸೇರಿದ್ರ ಅಂತ ಇಟ್ಕೋ, ಅದಕ್ಕೆ ಏನೇ ಇಲ್ಲ ಅಂದ್ರೆ ಒಂದು 500 ರೂಪಾಯಿ ಗಿಫ್ಟರ ಬರ್ತೈತಕ್ಕ. ನೀ ಇದನ್ನ ಹೇಳ, ಎಲ್ಲರೂ ಸೇರ್ತಾರ. ಸೇರಿದವ್ರಿಗೆ ಎಲ್ಲರಿಗೂ ಅದೆಂತದ ಗಿಫ್ಟ್ ಕೊಡ್ತಾರಂತಂದಲ್ಲ, ಅವು ಎಂತ ಗಿಫ್ಟ್? ಅಕ್ಕ ಅದು ಏನು ಗಿಫ್ಟ್ ಅಂತ ನನಗೂ ಗೊತ್ತಿಲ್ಲ, ಆದರೆ ಎಲ್ಲರಿಗೂ ಉಪಯೋಗ ಆಗುವಂಥವ ಕೊಡ್ತಾರ. ನಮ್ಮ ಮೇಡಮ್ ಅವ್ರಂದ್ರೆ ನಿನಗೆ ಗೊತ್ತೈತಲ್ಲಕ್ಕ. ಅಷ್ಟಲ್ವಾ, ಈ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿರ್ತಾರಲ್ಲ ಅವರಿಗೂ ಆ ಗಿಫ್ಟ್ ಕೊಡ್ತಾರ. ಎಲ್ಲರಿಗೂ ಕಂಪಲ್ಸರಿ ಗಿಫ್ಟ್ ಕೊಡ್ತಾರಕ್ಕ. ಇದನ್ನ ಹೇಳಿ ಒಂದು ಸ್ವಲ್ಪ ಆಸೆ ಹಚ್ಚಿಸಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡೋಕೆ ಮಾಡ್ತೀಯವ? ಆತ್ ತಗೊಂಗಾರ, ಇವತ್ತೇ ಎಲ್ಲ ಹೆಣ್ಮಕ್ಳನ್ನು ಕರೆದು ನಾನು ನಮ್ಮನೆಗೆ ಮೀಟಿಂಗ್ ಮಾಡ್ತೀನಿ, ಮಾಡಿ ಎಲ್ಲರಿಗೂ ಹಿಂಗೆ ಸ್ಪರ್ಧೆಗೆ ಸೇರ್ರಿ ಅಂತಂದೇಳಿ ಒತ್ತಾಯ ಮಾಡ್ತೇನೆ ತಗೋ. ಆತ್ ತಗೊಂಗಾರಕ್ಕ, ನೀನು ಎಲ್ಲ ಪೇಪರ್ನಾಗ ಬರ್ಕೊಂಬಾ, ನಾಳೆ ಅಲ್ಲಿ ಆಫೀಸಿಗೆ ಬಾ, ಬಂದು ಹೆಸರು ಕೊಡು, ನಾ ಬರ್ಕೊಂತೇನೆ. ನೀನೇ ಬೇಕಂದ್ರೆ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊ, ನಾಳೆ ಬಂದು ನನಗೆ ಕೊಟ್ಬಿಡು, ನಾ ಎಲ್ಲ ಅದನ್ನ ಬರ್ದಿಡ್ತೇನೆ. ಅಲ್ಲ ಮಹಾರಾಣಿ, ಏ ಮುದುಕಿ ಯಾಕ? ಅಯ್ಯ ಆಕಿನ ಹೆಸರು ನಂಗೆ ಸರಿ ಕರೆಯಕ್ಕೆ ಬರಂಗಿಲ್ಲಲ್ಲವ, ಅದಕ್ಕೆ ಹಂಗಂದೆ. ಹೌದು, ನಿಮ್ಮ ಮೇಡಮ್ ಅವ್ರಿಗೆ ಹಿಂಗೆಲ್ಲ ಮಾಡೋದ್ರಿಂದ ಏನು ಸಿಗ್ತೈತಿ? ಹುಡುಗನ ಬರ್ತಡೇ ಐತಿ ಸರಿ, ಅದನ್ನ ಸಾಲ್ಯಾಗ ಒಂದಿಟ್ಟು ಚಾಕ್ಲೇಟು ಕೊಟ್ಟು ಏನಾರ ಮಾಡ್ಬೇಕು, ಇಲ್ಲ ಇವ್ರಿಗೆ ಊಟಕ್ಕೆ ಹಾಕಿಸಿ ಹಂಗೆ ಆಚರಿಸ್ಬೇಕು. ಹಿಂಗೆ ಮಾಡಿದ್ರೆ ಏನು ಸಿಗ್ತೈತಿ? ಯಮ್ಮ ಸಾಲ್ಯಾಗ ಅದು ಊಟಕ್ಕೆ ಹಾಕಿಸ್ತಾರ, ಹಿಂಗೆ ಮಾಡಿದ್ರೆ ಅವ್ರಿಗೆ ಹೆಸರು ಬರ್ತೈತಿ, ಇಡೀ ಊರಿಗೆಲ್ಲ ಅವ್ರ ಹೆಸರು ಗೊತ್ತಾಗ್ತೈತಿಲ್ಲ. ಓ ಹಿಂಗೆ. ಹಾ ಹಂಗ. ನಿನ್ಗೇನು ಹೊಟ್ಟಿವ್ರಿ ಬೇ ಮುದುಕಿ? ಆ ತಗೋಕ, ನಾನು ಬರ್ಲಾ? ಸರಿ ತಗೋ ಆಶಾ, ನಾಳೆ ಹಂಗಾರೆ ನಿನಗೆಲ್ಲ ಲಿಸ್ಟ್ ಜೊತೆಗೆ ಹೆಸರು ತೊಗೊಂಡ್ಬಂದು ಕೊಡ್ತೇನಂತ. ಯಾರ ರೊಕ್ಕ ಕೊಡ್ತಾರೆ ನೋಡಿ ಬರ್ತೇನೆ. ನೋಡ್ತೇನೆ ಒಂದು 20 ಜೋಡಿ ಅದ್ರ ಸಾಕಲ್ಲ? ಸಾಕಕ್ಕ, ನಡೀತೈತಿ, ಏನಾಗಂಗಿಲ್ಲ. ಆದ್ರೆ ಮಾತ್ರ ಆಟ ಇಡೀ ಊರಿಗೆ ಗೊತ್ತಾಗೋಂಗ ಆಡಿಸ್ತಾರ ನೋಡು. ಏನಾರ ಮಾಡವಲ್ಲಕ್ಕ, ನಾವಂತರೂ ಫಸ್ಟ್ ಪ್ರೈಸ್ ಹೊಡಿಬೇಕು. 10,000 ರೂಪಾಯಿ ಬರ್ತಾವ ನನಗೆ, ನಾನ ತಗೋಬೇಕು. ಸರಿ ಅಕ್ಕ, ನಾನು ಬರ್ಲಾ? ಅಯ್ಯ ನಾಷ್ಟ ಮಾಡಿ ಹೋಗೋತಿ ತಡಿಯಾ? ಬೇಡಕ್ಕ, ನನ್ನ ಮನ್ಯಾಗ ತಿಂದು ಬಂದೀನಿ, ಏನು ಬೇಡ ತಗೋ, ನಡೀತೈತಿ. ಮೊದಲು ನಾ ಹೇಳಿದ ಕೆಲಸ ಮಾಡ. ಆ ತಗೊಂಗಾರ ನಾಳೆ ಬಂದು ನಿನಗೆ ಬೆಟ್ಟ ಆಗ್ತೇನಂತ.
ಬರ್ತೀನಿ ಬೇಯಮ್ಮ, ನೀನು ಪಾರ್ಟಿಸಿಪೇಟ್ ಮಾಡ್ತೇನ? ಅಯ್ಯ ಹುಚ್ಕೊಡಿ, ನೋಡ್ ಮತ್ತ ನಾ ಬಂದ್ರ ಇಷ್ಟು ರೊಕ್ಕ ನನಗ ಕೊಡ್ಬೇಕಾಕೇತಿ. ಆತಾತ್ ತಗೋ ಬೇಯಮ್ಮ, ಯಾಕಷ್ಟು ಸಿಟ್ಟಾಗ್ತಿದಿ? ಇನ್ನೂ ಬೇಕಂದ್ರ ನಮ್ಮಂತ ಮುದುಕೇರಿಗ ನಿಮ್ಮ ಮೇಡಮ್ ಅವ್ರಿಗೆ ಹೇಳಿ ನಮಗೂ ಒಂದಿಟ್ಟು ಆಟ ಅದು ಅಂತಂದೇಳಿ ಆಡ್ಸ್ ಅಂತ ಹೇಳಲ್ಲ. ನಿಮ್ಗೆ ನೀವು ಜೋಡಿಗಳ ಕಾಣ್ತಾರನ, ನಾವೇನ್ ಕಣ್ಣಿ ಕಾಣಂಗಿಲ್ಲ. ಅಯ್ಯೋ ಇದು ಐಡಿಯಾ ಚಲೋ ಐತಿ ಬಿಡ್ಬೇಯಮ್ಮ, ನಾ ಹೋಗಿ ನಮ್ಮ ಮೇಡಮ್ ಹತ್ರ ಡಿಸ್ಕಸ್ ಮಾಡ್ತೀನಿ ತಗೋ. ಅದೇ ಡಿಸ್ಕಸ್ ಮಾಡ್ತೀಯ ಮಾಡು. ಆದ್ರೆ ನಮಗಂತೂ ಬರ್ಜಾರಿ ರೊಕ್ಕ ಕೊಡಿಸ್ಬೇಕು ನೋಡಿ, ನಾನಾ ಫಸ್ಟ್ ಬರ್ತೇನೆ. ಅದ್ ತಗೋಬೇಮ್ಮ, ನಾ ಇನ್ ಬರ್ತೇನೆ. ಅಲ್ಲೇ ನಿನಗೆ ಎದಕ್ಕೆ ಬೇಕು? ಇಡೀ ಊರ್ ಮಂದಿಗೆ ಸೇರಿಸಿ ಕೊನಿಗ ಯಾರಿಗೂ ರೊಕ್ಕ ಬಂದಿಲ್ಲ ಅಂದ್ರೆ ಎಲ್ಲ ನಿನಗೆ ಶಾಪ ಹಾಕ್ಬೇಕಂತ ಮಾಡಿಯಾ ಹೆಂಗ? ಮುದುಕಿ, ನನ್ನ ಏಳಿಗೆ ಸಹಿಸಕ್ ಆಗಿಲ್ಲ ಅಂದ್ರೆ ಮುಚ್ಚುಕೊಂಡು ಸುಮ್ಮನೆ ಅಲ್ಲಿ ಮೂಲೆ ಕುಂದ್ರು. ಈ ಸ್ಪರ್ಧೆ ಒಳಗಡೆ ನಾನು ಭಾಗವಹಿಸಿ 10,000 ರೂಪಾಯಿ ಹೊಡ್ಕೊಂಡಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗಳ ಅಲ್ಲ. ನನ್ ಸೊಸಿನೂ ಅಲ್ಲಿ ಹೋಗತ್ಲ. ಯು ಶಟ್ ಅಪ್ ಅಂಡ್ ಕೀಪ್ ಕ್ವೈಟ್ ಮುದುಕಿ. ಅಲ್ಲ ನಿಂಗೆ 10,000 ರೂಪಾಯಿ ಬಂದ್ರೆ ನನಗೇನು ಕೊಡಿಸ್ತೀಯಾ? ಇಷ್ಟೊತ್ತನ ಬಾಯಿ ಸಿಕ್ಕಂಗ್ ಬೈಯಕತ್ತಿದ್ದಿ. ನನಗೆ 10,000 ರೂಪಾಯಿ ಕೊಟ್ರೆ ನಿನಗೆ ಚಿಪ್ಪು ಕೊಡಂಗಿಲ್ಲ. ನನ್ನ ಮಗನ ಬರ್ತಡೆಗ ಅರ್ಬಿ ಕೊಡಿಸ್ತೀನಿ, ನನಗೆ ಒಂದು ಉಳ್ದಿದ್ ರೊಕ್ಕದಾಗ ಚಲೋ ಸೀರೆ ಕೊಡಿಸ್ತೀನಿ. ನಿನಗೇನು ಇಲ್ಲ. ನಿನಗೇನಾರ ಕೊಡ್ತಿದ್ರೆ ಮುಗೀತು, ಅದು ನಿನ್ನ ಮಗಳಿಗೆ ಕೊಡ್ತಿ. ಹೋಗಬೇಯಮ್ಮ. ಅಲ್ಲ ಅಸಿ ಸರಿ, ಒಂದು ಕಂಡೀಷನ್ ಕೊಡ್ತೇನೆ, ಆದ್ರೆ ಈ ಆಸಿ ಪಸ್ಸಿ ಅನ್ನೋದು ಮಾತ್ರ ಬಿಡ್ಬೇಕು ನೋಡು. ಆತ್ ಬಿಡವಾ, ನೀ ಏನ್ ಕರಿ ಅಂತ ಅದನ್ನ ಕರಿತೀನಿ. ಹೋಗ್ ಒಂದ್ ಕಪ್ ಚಾ ತಗೊಂಬಾ. ಏ ಮುದುಕಿ, ಕೈಯಾಗಿನ ಕಪ್ ಇನ್ನು ಖಾಲಿ ಆಗಿಲ್ಲ, ಆಗ್ಲೇ ನಿನಗೆ ಚಾ ಬೇಕಾ? ಅಯ್ಯ ಮರ್ತು ಬಿಟ್ಟೆ ನಯ್ಯವ. ಇರ್ಲಿ ತಗೋ, ಇದನ್ನ ತಗೊಂಡು ಹೋಗು. ಅದಕ್ಕೆ ಬಂದ್ಲಲ್ಲ ಚಾ ಕುಡಿಯೋ ಮುಂದೆ ಅದು ಆರ್ಬಿಟ್ಟಿತ್ತು, ಹಂಗಾಗಿ ಚಾ ಕುಡ್ದಂಗ ಆಗ್ಲಿಲ್ಲ. ತಪ್ಪು ತಿಳ್ಕೊಬೇಡ ನನ್ ಬಂಗಾರ. ನನ್ ಸೊಸಿ ಮುದ್ದ, ಹೋಗಿ ನನ್ ಕಪ್ ಚಾ ಮಾಡ್ಕೊಂಬಾರ. ಏ ಮುದುಕಿ, ನಿನ್ ತಲೆಗ ಕಪ್ಪು ತಗೊಂಡ ಜಜ್ಜ ಬಿಡ್ತಾನೆ. ಆರೇತಂತಿ ಒಮ್ಮೆ ಸಪ್ಪಿ ಸಾರಂತಿ, ಒಮ್ಮೆ ಸಕ್ರಿ ಕಟ್ಟಿ ಅಂತಿದಿ. ಏನಂತ ಕೊಂಡಿದಿ ನೀನ? ಕೊಟ್ಟು ಕುಡ್ಲೇನ ಬಿಸಿ ಬಿಸಿ ಕುಡಿಯಾಕ ಬರ್ತದಿಲ್ಲ? ಆದ್ರೆ ಹೇಳಿದ್ರೆ ಬಿಸಿ ಮಾಡ್ತಾನೆ ಕೊಡ್ತಿದ್ನೇನ? ಅದು ಬಿಟ್ಟಿಗೆಲ್ಲ ಕುಡಿಯ ಮಟ್ಟ ಕುಡ್ದು ಮತ್ತೆ ಮ್ಯಾಲ ಇದೊಂದು ಬೇರೆವೇನ? ಸರಳ ಬಾಯಿ ಮುಚ್ಕೊಂಡು ಸುಮ್ ಕುಂತಿ ಚಲೋ. ಇನ್ ಸಂಜಿಕ ಚಾ ನಿನಗ ತಂಬಾಲ ಕಪ್ ಎಷ್ಟು ಹೇಳಿದ್ರು ಅಷ್ಟೇ ನೀನು. ಅಯ್ಯ ನಾ ಏನಂದೆ ಅಂತಂದೇಳಿ ಇಷ್ಟು ಮಾಡ್ತಾಳಿಕಿ. ಅದ ಆರಿತ್ತು, ಇನ್ನೊಂದ್ ಕಪ್ ಚಾ ಕೊಡು ಅಂತ ಕೇಳಿ ತಪ್ಪಾತ? ನಾವು ನಮ್ ಕಾಲದಾಗ ನಮ್ಮ ಅತ್ತೆಯರಿಗೆಲ್ಲ ಹಿಂಗ್ ಮಾಡ್ತಿದ್ದಿಲ್ವಾ? ಎಲ್ಲಾರ್ಗೂ ಇಲ್ಲ ನಮ್ಮ ಮನೆಗೆ ಕರ್ದು ಬಿಡು ಅಂತಡಿ. ಹಾ ಸರ್ಕ ಬಾ, ಹಂಗಾರ ಮರಿಬೇಡ ಏನ. ಎಲ್ಲಾರನ್ನೂ ಕರ್ಕೊಂಬಾ, ಎಲ್ಲಾರ್ಗೂ ಫೋನ್ ಹಚ್ಚರಿ. ಎಲ್ಲರೂ 5 ನಿಮಿಷದಾಗಂದ್ರೆ ಹಾಜರಿರಿ, ಒಂದಿಟ್ಟು ಅರ್ಜೆಂಟ್ ಐತಿ. ಅಯ್ಯೋ, ನಾ ಇದರ ಫೋನ್ ಮಾಡಿ ಫೋನ್ ಇಟ್ಟಿಲ್ಲ, ಆಗ್ಲೇ ಎಲ್ಲರೂ ಹಾಜರಾಗ್ಬಿಟ್ರಲ್ಲ. ಅಯ್ಯಯ್ಯ ಅಶ್ವಿನಿ, ನೀ ರೊಕ್ಕ ಸಿಕ್ತತಿ ಅಂದಿ ನೋಡ, ಅದಕ್ಕೆಲ್ಲಾರು ನಿಂತ ಕಾಲ್ ಮೇಲೆ ಹಂಗ ಮಾಯಾಮಂತರ ಮಾಡಿ ಇಲ್ಲೇ ಬಂದ್ಬಿಟ್ವಿ. ಅಷ್ಟಿಲ್ದ ಅಂತಾರ ಹಣ ಅಂದ್ರೆ ಹೆಣಾನು ಬಾಯ್ ಬಿಡ್ತೈತೆ ಅಂತ ಹೇಳಿ. ಮುದುಕಿ, ನೀ ಬಾಯಿ ಮುಚ್ಕೊಂಡು ಕುಂತಿ ಚಲೋ, ಇಲ್ಲಾಂದ್ರೆ ನೋಡು ಮತ್ತ. ಅಯ್ಯ ನಿಮ್ ಸುದ್ದಿ ನನಗೆ ಹಾಕ್ಬೇಕು ಬಿಡು. ಏನ್ ಅಶ್ವಿನಿ, ಕರ್ದಿದ್ ವಿಷಯ ಹೇಳಿ ಈಗ. ಅದು ಏನ್ ಮಾಡಿದ್ರೆ ರೊಕ್ಕ ಬರ್ತದೆ ನಮ್ಗ? ಏನಿಲ್ಲ, ಅದು ಇಷ್ಟ ಆಗೈತ್ ನೋಡು. ಆಕೆ ಆಶಾ ಬಂದು ಹೇಳಿದ್ಲವ, ಅದನ್ನ ಜೋಡಿ ಮೇಲೆ ಎಲ್ಲಾರ್ಗೂ ಆಟ ಆಡಿಸ್ತಾರಂತ. ಯಾರು ಗೆಲ್ತಾರ ಅವ್ರಿಗೆ 1ನೇ ಬಹುಮಾನ 10,000, 2ನೇ ಬಹುಮಾನ 5,000, 3ನೇ ಬಹುಮಾನ 1,000 ರೂಪಾಯಿ ಅಂತ. ಆಮೇಲೆ ಅಷ್ಟೇ ಅಲ್ಲ, ಎಲ್ಲಾರು ಯಾರ್ಯಾರು ಸೇರ್ತಾರ ನೋಡು, ಅವ್ರಿಗೆ ಇಷ್ಟರಿಗೂ 500 ರೂಪಾಯಿ, ಕಮ್ ಸೆ ಕಮ್ ಅಂದ್ರು 500 ರೂಪಾಯಿ ಗಿಫ್ಟ್ ಕೊಡ್ತಾರಂತ. ಏನು 500 ರೂಪಾಯಿ ಗಿಫ್ಟ್ ಕೊಡ್ತಾರಂತ? ಅಯ್ಯವ್ವ ನಾವಲ್ಯ. ಏನ್ ಹೇಳಾತಿಯ ನೀನು? ಕರೆ ಹೇಳಾಕತ್ತೇನ? 10,000 ರೂಪಾಯಿ ಕೊಡದಲ್ದ ಮೇಲೆ ಗಿಫ್ಟ್ ಬೇರೆ ಕೊಡ್ತಾರನ ಎಲ್ಲಾರ್ಗೂ? ಅಶಿ ಕರೆ ಹೇಳ. ಹೂನ ಶರಕ, ನಾ ಯಾಕೆ ಸುಳ್ಳು ಹೇಳಿ? ಅದನ್ನಷ್ಟೇ ಹೇಳ್ಬಿಟ್ಟಿಯಲ್ಲ, ಮ್ಯಾಲೆ 200 ರೂಪಾಯಿ ಕೊಡೋದು ಹೇಳಲ್ಲ, ಅದನ್ನೊಂದು ಬಿಟ್ಟೇನ? ಏನಕ್ಕ 200 ರೂಪಾಯಿ ಕೊಡ್ಬೇಕಾ ನಾವು? ಹೌದಾ ಚಂದ್ರಕಲಾ, ಅದು ಏನಾತ್ ಗೊತ್ತೇನ, ಯಾರ್ಯಾರ ಹೆಸರು ಕೊಡ್ತಾರಲ್ಲ 200 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಬೇಕಂತ. ಅಂದ್ರ ಆಕಿ 800 ರೂಪಾಯಿ ಅಂದ್ಲವ. ನಾನಾ ಇಷ್ಟೆಲ್ಲ ಮಾಡಕ್ಕಾಗಿಲ್ಲ, 800 ರೂಪಾಯಿ ಕಟ್ಟಿದ್ರೆ ಯಾರು ಬರಂಗಿಲ್ಲ ಅಂತಂದೇಳಿ ಅಂದ್ಮೇಲೆ 200 ರೂಪಾಯಿ ಇಳಿಸಿದ್ಲಕ್ಕಿ. 800 ರೂಪಾಯಿ ಅಂದ್ರೆ ಯಾರು ಬಂದು ಆಡ್ತಿದ್ದಾರವ? 200 ರೂಪಾಯಿ ಅಂದ್ರೆ ಏನೋ ನೋಡ್ಬೋದು, ಮ್ಯಾಲ 500 ರೂಪಾಯಿ ಗಿಫ್ಟ್ ಬೇರೆ ಕೊಡ್ತಾರಂತಿದಿ. ತಗೋ, ಏನ್ ಮಾಡ್ಬೇಕು? ಏನಿಲ್ಲ, ನಾ ಹೋಗಿ ನಾಳೆ ಮಾತಾಡ್ತೀನಿ. ಯಾರ್ಯಾರ ಹೆಸರು ಕೊಡ್ತೀರಿ ನೋಡ್ರಿ, ಭಾಳ ಜನ ಆದ್ರೆ ಅವರು ಈ ವಾರದಾಗ ಇಡ್ತಾರಂತ ಆಟನ. ನೋಡ್ವಾ, ಯಾರಿಗೆ ಇಷ್ಟ ಐತಿ ಅವ್ರು ಕೊಡ್ಬೋದು. ಇಷ್ಟ ಇಲ್ಲ ಅಂದ್ರೆ ನಾನೇನು ಒತ್ತಾಯ ಮಾಡಕ್ ಹೋಗಿಲ್ಲ. ತಗೋ, 200 ರೂಪಾಯಿ ಕೊಟ್ಟು ಹೆಸರು ಬರ್ಸಿದ್ರು 500 ರೂಪಾಯಿ ಗಿಫ್ಟ್ ಕೊಡ್ತಾರಲ್ಲ, ಚಲೋ ಆಕೆ ತಗೋ, ಏನಾಗಂಗಿಲ್ಲ, ನಮ್ಗ ಲಾಭ ಐತಿ. ಏನಂತೀರೇ? ಚೆನ್ನ ಆಂಟಿ, ಹಂಗ ಮಾಡಿದ್ರ ತಗೋರಿ. ಆತಲ್ಲ ಗಿರ್ಜಿ, ನಾವ್ ಇಷ್ಟು ಹಂಗಾರ ಹೆಸರು ಕೊಟ್ಟೆ ತಗೋ. 200 ರೂಪಾಯಿ ಏನೀಗ ಕೊಡ್ಬೇಕಾ? ಆಮೇಲೆ ಕೊಟ್ಟರೆ ನಡೀತೈತೆ. ನಿಮ್ಮ ಅಂತಲ್ಲಿದ್ರೆ ಕೊಟ್ಟು ಬಿಡ್ರವ. ಆದಷ್ಟು ಜಲ್ದಿ ಇದು ಆಟ ಆತಂದ್ರ ಯಾರಿಗೆ ಪ್ರೈಸ್ ಬರ್ತೈತಿ ಬರ್ಲಿ. ಸುಮ್ಮನೆ ಯಾಕೆ ಲೇಟ್ ಮಾಡೋದು ಹೋದಲ್ಲ. ತಗೋ ಹಂಗಾರ. ಸರಿ, ಹಂಗಾರ ಎಲ್ಲಾರು ಆಟದ ಗ್ರೌಂಡಿಗೆ ಹೇಳಿದ ದಿವಸ ಬಂದ್ಬಿಡ್ರಿ. ಅಲ್ಲೇ ಎಲ್ಲಾನು ಅರೇಂಜ್ಮೆಂಟ್ ಅದು ಮಾಡಿರ್ತಾರ, ನೀವು ಇಷ್ಟು ಬಂದ್ಬಿಡ್ರಿ ನಿಮ್ ಜೋಡಿ ಜೋಡಿ ಕರ್ಕೊಂಡು. ಅಯ್ಯ, ನಮ್ಮ ಮಾತನ್ನ ಕರ್ಕೊಂಬರೋದು ಬಾರಿ ಕಷ್ಟ ಐತಿ ಬಿಡುವ. ಅಲ್ಲ ಮತ್ತೆ ಸುಮ್ಮನೆ ಹೆಸರು ಕೊಡಕ್ ಬಂದೆ ನೀನು? ಬ್ಯಾಡ ಬಿಡತ್ಲ ಹೋಗ್ಲಿ. ಇಲ್ಲಿಲ್ಲ, ಹರಸಾಹಸ ಮಾಡ್ಯಾರ, ನಾನು ನಮ್ಮನ್ ಕರ್ಕೊಂಬರ್ತೇನೆ. ನೀ ಏನು ಚಿಂತೆ ಮಾಡಬೇಡ ಅಶ್ವಿನಿ, ನಂದು ಹೆಸರು ಬರ್ಸೇ ಬಿಡು. 10,000 ಬಂದಿಲ್ಲ ಅಂದ್ರೂ ಚಿಂತಿಲ್ಲ, 500 ರೂಪಾಯಿ ಗಿಫ್ಟ್ಗೋಸ್ಕರ ನನ್ನ ಹೆಸರು ಬರ್ಸ್ತೇನೆ. ಸರಿ ತಗೋ ಹಂಗಂದ್ರ. ನೀವೆಲ್ಲರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದು ಸೇರಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಇವತ್ತಿನ ಈ ಕಾರ್ಯಕ್ರಮ ಎದಕ್ಕೆ ಆಯೋಜನೆ ಮಾಡೈತಿ ಅನ್ನೋದು ನಿಮಗೆ ಗೊತ್ತೈತಿ. ಈ ಮಹಿಳಾ ಮಂಡಳದ ಮೇಡಮ್ ಅವ್ರು ಅದಾರಲ್ಲ, ಅವ್ರ ಮಗನ ಹುಟ್ಟು ಹಬ್ಬಕ್ಕೋಸ್ಕರ ಅವ್ರು ಈ ಒಂದು ಸಣ್ಣ ಒಂದು ಸ್ಪರ್ಧೆನ ಏರ್ಪಡಿಸ್ಯಾರ. ಇದ್ರೊಳಗೆ ಯಾರು ಗೆಲ್ತಾರ ಅವರಿಗೆಲ್ಲ ಏನೇನು ಗಿಫ್ಟ್ ಬರ್ತೈತಿ, ಏನೇನು ಪ್ರೈಸ್ ಐತಿ ನಿಮ್ಗೆಲ್ಲರಿಗೂ ಆಲ್ರೆಡಿ ತಿಳಿದಿರೋದೈತಿ. ಯವ್ವ, ಅದು ಏನ ನೋಡುವ, ಮೊದ್ಲು ಈ ಆಟ ಅದೇನ ಅಂತ ಅಂತಿಲ್ಲ, ಆಡ್ಸಿ ಬಿಟ್ಬಿಡುವ. ನಮ್ಮನ್ನ ಕೆಲ್ಸದವು ನಾವು ಒಲ್ಲಂದ್ರು ನಮ್ಮ ಹೆಂಡ್ರು ಕೇಳಲ್ಲ, ಹಂಗ ಕರ್ಕೊಂಬರ್ತಾರ. ಆಯ್ತು ಸರ್, 4 ಪೇರ್ ಹಂಗ ಇಲ್ಲೇ ಒಂದು ಲೈನ್ ಮಾಡಿ ನಿಲ್ತೀರಿ, ಆಟ ಶುರು ಮಾಡೋಣ. ಸರಿ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗ
ನಿಂಬೆಹಣ್ಣಿನ ಆಟ ನಿಮ್ಗೆ ಗೊತ್ತೈತಲ್ಲ ಅದ ಬಾಯಿ ಒಳಗಡೆ ಚಮಚ ಇಟ್ಕೊಂಡು ಅದ್ರ ಮೇಲೆ ನಿಂಬೆಹಣ್ಣು ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂತ ಬರಬೇಕು. ಯಾರು ಫಸ್ಟ್ ಬಂದು ನಿಲ್ತಿರಲ್ಲ ಅವ್ರಿಗೆ 10 ಪಾಯಿಂಟ್. ಈಗ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಇರುವಂಥ ಸ್ಪರ್ಧೆ ಈ ಚಮಚ ಒಳಗೆ ನಿಂಬೆಹಣ್ಣು ಇಟ್ಕೊಂಡು ಓಡ್ ಹೋಗೋದ್ರಿ. ಎಲ್ಲರಿಗೂ ಗೊತ್ತೈತಂತ ನಾನು ಅನ್ಕೊಂತೇನೆ. ನೀವು ಬರ್ಬೇಕಾದ್ರೆ ಏನಾರ ನಿಂಬೆಹಣ್ಣು ಕೆಳಗಡೆ ಬಿದ್ದುಬಿಡ್ತು ಅಂತಂದ್ರೆ ಅವರು ಆ ಆಟದಿಂದ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ. ಯಾರು ಇಲ್ಲಿವರೆಗೂ ಬಂದು ತಲುಪ್ತಾರ ಅವ್ರಿಗೆ ಮಾತ್ರ ಪಾಯಿಂಟ್ಸ್. ಇನ್ನು ಆಟ ಶುರು ಮಾಡೋಣ್ರಿ. ಆಯ್ತವ ಶುರು ಮಾಡ್ರಿ. ನಿಮ್ ಸಲುವಾಗಲ್ಲ ಅಂದ್ರು ನಮ್ಮ ಹೆಂಡ್ರ ಸಲುವಾಗಿ ಆಡಕ್ ಬಂದೇವ್ ನಾವಿಲ್ಲಿ. ರೀ ಸ್ವಲ್ಪ ಸುಮ್ಮನಿರ್ರಿ, ಅವ್ರು ನಮ್ಮ ಸಲಗಿನ ಆಡಕತ್ತಾರ. ಏನ್ ಬಂದಿದ್ರು ಕೈನ ಅವ್ರು ತಗೊಂಡ್ ಹೋಗ್ತಾರಲ್ಲ. ಆಯ್ತು ಶುರು ಮಾಡೋಣ ರೀ. ಅಲ್ಲ ಆಶಾ, ಇಲ್ಲ ಎಲ್ಲರಿಗೂ ಒಂದೊಂದು ನಿಂಬೆಹಣ್ಣು ಮತ್ತೆ ಚಮಚ ಕೊಡ್ಬೇಕಾ ಬೇಡ? ಬರೀ ಒಂದು ಜೋಡಿ ಒಳಗೆ ಒಬ್ಬೊಬ್ಬರಿಗೆ ಕೊಟ್ಟಿರಿ. ಅಕ್ಕ ಇಲ್ಲೇ ಇರೋದು ಟ್ವಿಸ್ಟ್. ಟ್ವಿಸ್ಟ್ ಅದೇನ್ವಾ? ಏನಿಲ್ಲ ಅಕ್ಕ, ಈಗ ನಿಮ್ಮ ಇಬ್ರು ಒಂದೊಂದು ಕಾಲಿಗೆ ಒಂದೊಂದು ಹಗ್ಗ ಕಟ್ತೇವೆ. ನೀವು ಹಗ್ಗರ್ಕ ನಡ್ಕೊಂತ ಮುಂದೆ ಬರ್ಬೇಕು. ಯಾರು ಬೀಳಾರ್ದಂಗೆ ಮುಂದೆ ಬಂದಿಲ್ಲೇ ತಲುಪ್ತಿರಲ್ಲ ಅವ್ರಿಗೆ ವಿನ್. ಹಿಂಗಂತ ಮುಂಚೆನ ಗೊತ್ತಿದ್ರೆ ನಾವು ಬರ್ತಿದ್ದಿಲ್ಪ. ಅಣ್ಣ ಎಲ್ಲರಿಗೂ ಕಟ್ಟಿರ್ತಾರಲ್ಲ ಬಿಡ್ರಿ, ಎಲ್ಲರೂ ಸೇರೇ ಬರ್ತೀವಿ. ಏನ್ ನಿಮ್ಗೆ ಅಷ್ಟ ಕಟ್ಟಿ ನಮ್ಮನ್ನ ಹಂಗ ಬಿಟ್ಟಿರ್ತಾರ ಅನ್ನೋಂಗಿಲ್ಲ ಏನಿಲ್ಲ. ಸರಿ ಹಂಗಂದ್ರ ಈಗ ಹಗ್ಗ ಕಟ್ಟೋದು ಶುರು ಮಾಡೋಣ. ಆಯ್ತು ರೀ, ಆಟ ಶುರು. ಈ ಆಟದ ವಿಜೇತರು ಅಶ್ವಿನಿ ಮತ್ತು ಅವರ ಪತಿ. ಈಗ ಮುಂದಿನ ಸ್ಪರ್ಧೆ ಓಟದ ಸ್ಪರ್ಧೆ. ಅಲ್ವಾ ಮತ್ತೆ ಓಟದ ಸ್ಪರ್ಧೆ ಅಂತ ಈಗ ಏನು ಕಾಲಿಗೆ ಮತ್ತೆ ಹಗ್ಗ ಕಟ್ಟಿ ಓಡಿಸ್ತೀಯ ಹಿಂಗ? ನಾ ಮಾತ್ರ ಬರಂಗಿಲ್ ತೆಗಿ. ಇಲ್ರಿ ಸರ, ಇದು ಓಟದ ಸ್ಪರ್ಧೆ ಐತ್ರಿ. ಆದ್ರೆ ಇಲ್ಲೂ ಒಂದು ಟ್ವಿಸ್ಟ್ ಐತ್ರಿ. ಎಂತದ್ದು ವಾದ? ಅದು ನಿಮ್ಮ ಸಂಗಾತಿನ ನೀವು ಎತ್ಕೊಂಡು ಓಡಿ ಬರ್ಬೇಕ್ರಿ. ಯಾರು ಫಸ್ಟ್ ಬರ್ತೀರಿ ಅವ್ರು ಗೆದ್ದಂಗ್ರಿ. ಈ ಹೆಣ್ಮಕ್ಳ ಕಾಲದಾಗ ಇನ್ನೂ ಏನೇನ್ ಕಾಣ್ಬೇಕು ನಾವು. ತಗೋವಾ ಶುರು ಮಾಡು. ನಾನು ನಮ್ಮಕ್ಕಿನ ಎತ್ಕೊಂಡು ಬರೋದ್ರಾಗ ಇಡೀ ಊರಿ ಮಂದಿನ ಮುಟ್ಟಿ ಹೊಳ್ಳಿ ಹೋಗಿರ್ತಾರ. ಮೊದ್ಲ ಈಕಿ ದಡುತಿ ಈಕಿನ ಎತ್ಕೊಂಡು ಬರ್ಬೇಕಂದ್ರ ಅಸಾಧ್ಯ. ಸರ್ ಶುರು ಮಾಡೋಣ. ಮಾಡು ನನ್ ರಿಸಲ್ಟ್ ನನ್ ಕಣ್ ಮುಂದೆ ಐತಿ. ಮರಿ ಬರ್ವಾ. ಇದಂತ ಆಟ ರೀಪ, ನನ್ನ ನಾಚಿಕೆ ಬರಾಕತ್ತ. ನಾವಲ್ಲ ನಂಗೆ ಇಳಿಸ್ರಿ. ಹಂಗ ಅರ್ಧಕ್ಕ ಆಟ ಬಿಟ್ಟು ಹೋಗಂಗಿಲ್ರಿ. ಶುರು ಮಾಡಣ್ರಿ ಆಟನ. ಮಾಡುವ ಬಾಳ ತನ ಕದ್ಕೊಂಡಿಲ್ಲ ಅವಂಗಿಲ್ಲ ರೀ. ಈ ಆಟದಾಗ ನಾವು ಮೊದ್ಲು ಬರಬೇಕಾ? ಈ ಸರಿ ನೋಡ್ರಿ ಮತ್ತೆ ಗೆದ್ದಿಲ್ಲ ಅಂದ್ರ. ಯವ್ವ ನಿನ್ನ ಎತ್ಕೊಂಡು ನನಗೆ ಹೋಗೋದ್ ಹಾಕೇತಾವ. ಆಗದೆ ಇರೋ ಮಾತು ಬಿಡಿದು. ರೀ ಎಲ್ಲಾರು ಅವ್ರವ್ರ ಹೆಂಡತಿನ ಎತ್ಕೊಂಡು ಮುಂದೆ ಹೊಂಟ್ರೆ ನೀವೇ ನಿಂತಲೇ ನಿಂತಿರ್ಲ. ಯವ್ವ ನನ್ ಕಡೆಗೆ ಹಾಕಂಗಿಲ್ವಾ? ರೀ ಇಳಿಸ್ರಿ ಸಾಕು. ಯಾಕ ಇಷ್ಟಕ್ಕ ನಿಲ್ಲಿಸ್ಬಿಡಂತೀಯ? ನಿನ್ಗೂ ಗೊತ್ತಾಗ್ತದಲ್ಲ. ಯಪ್ಪ ಇಳಿಸ್ತಂತ ತಗೋ. ರೀ ಇಲ್ಲಿ ಬರ್ರಿಲೆ. ಮೇಡಮ್ ಹಂಗ ನೀವು ಅರ್ಧಕ್ಕ ಇಳಿಯೋಂಗಿಲ್ರಿ. ಯವ್ವ ನನ್ನ ಗಂಡನ ಕೈಗ ನಾನು ಹೊತ್ಕೊಂಡು ಓಡಾಡಕ್ ಆಗವಲ್ದ. ಸ್ವಲ್ಪ ಸುಮ್ಮನಿರ, ನಾವೇನಾರ ಮಾಡಿ ಮುಂದೆ ಬರ್ತೇವೆ. ಯಾಕ್ಲೆ ಏನ್ ಮಾಡಕತ್ತಿದಿ? ನೀವು ನನ್ನ ಎತ್ಕೊಂಡು ಅಡ್ಡಾಡಬೇಡ್ರಿ, ನಾ ನಿಮ್ಮನ್ನ ಎತ್ಕೊಂಡು ಅಡ್ಡಾಡ್ತೇನೆ. ಏನು ನೀ ಹೊತ್ಕೊಂಡು ಹೋಗ್ಯಾ? ಕರೆ ಹೇಳತ್ತೀನ್ಲೇ ಸರಿ. ನನ್ ಜೀವಕ್ಕೆ ಏನ್ ಗ್ಯಾರಂಟಿ ನೀ ಎತ್ಕೊಂಡ್ರ? ಈಗ ಮಾತಾಡಕ್ ಸಮಯ ಇಲ್ಲ, ಸರಳ ಬರ್ರಿ. ನೀನ್ ನಾನು ಹೊತ್ಕೊಂಡು ಹೋಗಿಲ್ಲ. ದುಂಡಿ ಓಡ್ದಂಗ ಆಗತ್ತೇನವ. ನನಗರ ರಬ್ಬರಿ ನಗು ಬರತೈತಿ. ಅಶ್ವಿನಿ ಮತ್ತು ದಂಪತಿಗಳು ಈಗ ಗುರಿಯನ್ನು ತಲುಪಿದ್ದಾರೆ. ಈಗ ಎರಡನೇ ಸ್ಪರ್ಧಿ ಯಾರೆಂದು ನೋಡುವ ಸಮಯ. ಶಾರಕ 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 ಶಾರಕ. ಅಯ್ಯೋ ಹಗರ್ಲೇವಾ ಬೆಳೆಸ್ಗಿದ್ದಿ. ಹೆಂಗ್ರಿ ನಾವ? ಶಾರಕ ನಿನ್ನೇನ ಅನ್ಕೊಂಡಿದ್ದೆ ಬಿಡುವ. ನಾನು ನೀನ ಗೆದ್ದು ತೋರಿಸ್ಬಿಟ್ಟಲ್ಲ. ಹೆಂಗ್ಲೇಶಿ. ಅಯ್ಯೋ ಶಾರಕ, ನೀನು ಇಷ್ಟು ಎನರ್ಜಿ ಆಗದಿ ಅಂತ ಗೊತ್ತಿರ್ಲಿಲ್ಲ ಬಿಡುವ. ಈ ಪರಿನ ಕೌಡ್ರನ್ನ ತಗೊಂಡು ಓಡಕ್ಕೆ. ಇನ್ನ ನೀನು ಯಾರು ಗೆದ್ದಾರ ಅನೌನ್ಸ್ ಮಾಡ್ಬಿಡುವ. ಆಟನೆಲ್ಲ ಯಶಸ್ವಿಯಾಗಿ ನೀವು ಮುಗಿಸ್ಕೊಟ್ಟಿದ್ರಿಂದ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಬಹಳ ಎನರ್ಜೆಟಿಕ್ ಆಗಿನ ಆಟ ಆಡಿದ್ರಿ. ಈ ಸ್ಪರ್ಧೆಯ ವಿಜೇತರನ್ನ ಅನೌನ್ಸ್ ಮಾಡೋ ಸಮಯ. ನಾನು ನಮ್ಮ ಮೇಡಮ್ನ ಕರಿತೇನೆ. ನೀವೆಲ್ಲರೂ ಬಂದು ಈ ಸ್ಪರ್ಧೆನ ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಈ ಸ್ಪರ್ಧೆಯ ವಿಜೇತರನ್ನ ಅನೌನ್ಸ್ ಮಾಡುವಂತ ಸಮಯ. ಮೊದಲನೇ ಬಹುಮಾನ ಹೋಗೋದು ಅಶ್ವಿನಿ ಮತ್ತು ದಂಪತಿಗಳು. ಎರಡನೆಯ ಬಹುಮಾನ ಶಾರದಾ ಮತ್ತು ದಂಪತಿಗಳು. ಮೂರನೆಯ ಬಹುಮಾನ ಚೆನ್ನಮ್ಮ ಮತ್ತು ದಂಪತಿಗಳು. ನಿಮ್ಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರಿಗೂ ಏನೂ ಗಿಫ್ಟ್ ಸಿಕ್ಕಿಲ್ಲ ಅಥವಾ ವಿಜೇತರಾಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲರಿಗೂ ಸಮಾಧಾನಕರ ಬಹುಮಾನ ಇದ್ದೇ ಇದೆ. ಅದು ಏನೇ ಇಲ್ಲ ಅಂತಂದ್ರೂ 500 ರೂಪಾಯಿ ಅಂತ ಬೆಲೆ ಬಾಳೋ ಅಂಥದ್ದು. ನೀವು ಅದನ್ನ ಸ್ವೀಕರಿಸಿ ಎಲ್ಲ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದ್ರಿ. ಊಟ ಮಾಡಿಕೊಂಡು ಮನೆಗೆ ಹೊರಡ್ರಿ. ನೀವು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು.